ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ 27/11/1987 ಮುರಳಿ ರಿವೈಸ್ ಆಗ್ತಾ ಇದೆ. ಬೇಹದ್ ಕೆ ವೈರಾಗಿ ಹಿ ಸಚ್ಚೆ ರಾಜಋಷಿ. ಬೇಹದ್ದಿನ ವೈರಾಗಿಗಳೇ ಸತ್ಯ ರಾಜಋಷಿಗಳು. आज बाप दादा सर्व राजऋषियों की दरबार को देख रहे हैं. सारे कल्प में राजाओं की दरबार अनेक बार लगती है, लेकिन यह राजऋषियों की दरबार इस संगम युग पर ही लगती है. राजा भी हो और ಋಷಿ भी हो. ಬಾಬಾ ತಿಳಿಸ್ತಿದ್ದಾರೆ, ಇವತ್ತು ಬಾಪ್ದಾದ ಸರ್ವ ರಾಜ ಋಷಿಗಳ ದರ್ಬಾರವನ್ನು ನೋಡ್ತಾ ಇದ್ದಾರೆ. ಇಡೀ ಕಲ್ಪದಲ್ಲಿ ರಾಜರ ದರ್ಬಾರ ಬೇಕಾದಷ್ಟು ನಡೆದಿದೆ, ಆದರೆ ರಾಜ ಋಷಿಗಳ ದರ್ಬಾರ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಡೀತದೆ. ರಾಜರೂ ಹೌದು, ನಾವು ಋಷಿಗಳು ಹೌದು. ಈ ವಿಶೇಷತೆ ಈ ಸಮಯದಲ್ಲಿ ಈ ದರ್ಬಾರಕ್ಕೆ ಸಂಬಂಧಪಟ್ಟು ಗಾಯನ ಇದೆ. ಏಕ ತರಫ್ ರಾಜಾಯಿ ಅಂದರೆ ಅರ್ಥ ಸರ್ವ ಪ್ರಾಪ್ತಿಯೊಂಕೆ ಅಧಿಕಾರಿ. ಒಂದು ಕಡೆ ರಾಜಾಯಿ ರಾಜ ಋಷಿ ಅನ್ನುವಾಗ ರಾಜ ರಾಜ್ಯಭಾಗ್ಯ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ. ಇನ್ನೊಂದು ಕಡೆ ಋಷಿ ಬೇಹದ್ದಿಕೆ ವೈರಾಗ್ಯ ವೃತ್ತಿ ವಾಲೆ. ರಾಜ ಅಂತಂದರೆ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ, ಋಷಿ ಅಂತಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇರುವವರು. ಇದು ಎಂಥ ಒಂದು ವಿಪರ್ಯಾಸ. ರಾಜ ಎಲ್ಲ ಪ್ರಾಪ್ತಿಗಳಿಗೆ ಅಧಿಕಾರಿ, ಋಷಿ ಬೇಹದ್ದಿನ ವೈರಾಗ್ಯ ವೃತ್ತಿ. ರಾಜ ಅಂದ ಕೂಡಲೇ ಅವನ ಹತ್ರ ವೈರಾಗ್ಯ ಇರ್ತದ? ನಾವು ಇಡೀ ಕಲ್ಪದಲ್ಲಿ ರಾಜ್ಯಭಾರ ಮಾಡಿದಂತಹ ರಾಜರನ್ನು ನೋಡಿ, ಎಷ್ಟು ಪ್ರಾಪ್ತಿ, ಎಷ್ಟು ವೈಭವ, ಎಷ್ಟು ಅಧಿಕಾರದಲ್ಲಿರ್ತಾರೆ. ನಾವು ಹಾಗಲ್ಲ. ಒಂದು ಕಡೆ ಸರ್ವ ಪ್ರಾಪ್ತಿಗಳ ಅಧಿಕಾರ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಏಕ್ ತರಫ್ ಸರ್ವ ಪ್ರಾಪ್ತಿ ಕೆ ಅಧಿಕಾರ ಕಾ ನಶಾ, दूसरे तरफ ಬೇಹದ್ ಕೆ ವೈರಾಗ್ಯ ಕಾ ಅಲೌಕಿಕ ನಶಾ. ಒಂದು ಕಡೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ. ಜಿತ್ನಾ ಹಿ ಶ್ರೇಷ್ಠ ಭಾಗ್ಯ ಉತ್ನಾ ಹಿ ಶ್ರೇಷ್ಠ ತ್ಯಾಗ. ಬಾಬಾ ತಿಳಿಸ್ತಾರೆ, ಎಷ್ಟು ಶ್ರೇಷ್ಠ ಭಾಗ್ಯನೋ ಅಷ್ಟೇ ಶ್ರೇಷ್ಠವಾದ ತ್ಯಾಗ. ಇಲ್ಲಿ ಅರ್ಥ ಮಾಡ್ಕೋಬೋದಲ್ಲ ನಾವು, ದೋನೋ ಕಾ ಬ್ಯಾಲೆನ್ಸ್. ರಾಜ ಅಂದರೆ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ, ಋಷಿ ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇರುವವರು. ರಾಜ ಅಂತಂದರೆ ಭಾಗ್ಯ, ಶ್ರೇಷ್ಠ ಭಾಗ್ಯ. ಋಷಿ ಅಂದರೆ ಶ್ರೇಷ್ಠವಾದ ತ್ಯಾಗ. ಇನ್ನು ರಾಜ ಅಂದರೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ, ಋಷಿ ಅಂತಂದರೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ. ಇವೆರಡರ ಬ್ಯಾಲೆನ್ಸ್, ಇಸ್ಕೋ ಕೇತೆ ಹಿ ರಾಜ ಋಷಿ. ಬಾಬಾ ತಿಳಿಸ್ತಾರೆ, ಐಸೆ ರಾಜ ಋಷಿ ಬಚ್ಚೋಂ ಕಾ ಬ್ಯಾಲೆನ್ಸ್ ದೇಖ್ ರಹೆ ಥೇ. ಗೊತ್ತಾಯ್ತಲ್ವ ತಮಗೆ? ರಾಜ ಋಷಿ ಮಕ್ಕಳ ಬ್ಯಾಲೆನ್ಸನ್ನು ನೋಡ್ತಿದ್ದಾರೆ ಬಾಬಾ. ರಾಜ ಋಷಿ, ಅಭಿ ಅಭಿ ಅಧಿಕಾರಿಪನ್ ಕಾ ನಶಾ, ಅಭಿ ಅಭಿ ವೈರಾಗ್ಯ ವೃತ್ತಿ ಕಾ ನಶಾ. ಬ್ಯಾಲೆನ್ಸ್ ಯಾವುದರಲ್ಲಿ? ಈಗೀಗ ಅಧಿಕಾರತನದ ನಶೆ, ಇನ್ನೊಂದು ಕಡೆ ಬೇಹದ್ದಿನ ವೈರಾಗ್ಯದ ನಶೆ. ಈ ಪ್ರಾಕ್ಟೀಸ್ ಎಲ್ಲೆ ತನಕ ಮಕ್ಕಳು ಈ ಪ್ರಾಕ್ಟೀಸ್ನಲ್ಲಿ ಸ್ಥಿತರಾಗಿದ್ದಾರೆ,
दोनों स्थितियों का समान अभ्यास कहाँ तक कर रहे हैं. ಬಾಬಾ ಇದನ್ನು ಚೆಕ್ ಮಾಡ್ತಾ ಇದ್ದಾರೆ. ನಂಬರ್ವಾರ್ ಅಭ್ಯಾಸಿ ತೋ ಸಬ್ ಬಚ್ಚೆ ಹೇ ಹಿ. ಎಲ್ಲರೂ ಸಹ ರಾಜರು, ನಾವು ಎಲ್ಲರೂ ಋಷಿಗಳೇ. ಆದರೆ ಈ ಬ್ಯಾಲೆನ್ಸಲ್ಲಿರುವಂಥ ಅಭ್ಯಾಸ ಇದೆಲ್ಲ, ಇದು ಎಲ್ಲ ಮಕ್ಕಳು ಮಾಡ್ತಿದ್ದಾರೆ, ಆದರೆ ನಂಬರ್ವಾರ್. ಲೇಕಿನ್ ಸಮಯ ಪ್ರಮಾಣ ಇನ್ ದೋನೋ ಅಭ್ಯಾಸ ಕೋ और भी ज़्यादा से ज़्यादा बढ़ाते चलो. बेहद के वैराग्य वृत्ति का अर्थ ही है. ಬಾಬಾ ಮುಂದಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ. ಬೇಹದ್ದಿನ ವೈರಾಗ್ಯ ವೃತ್ತಿಯ ಅರ್ಥ ಏನು? ಸೈಡ್ ಹೆಡ್ಡಿಂಗ್ ಬರಿಬೋದಲ್ಲ, ಎರಡರಲ್ಲಿ ಬ್ಯಾಲೆನ್ಸ್ ಇರಬೇಕು. ಒಂದು ಬೇಹದ್ದಿನ ವೈರಾಗ್ಯ ವೃತ್ತಿ, ಇನ್ನೊಂದು ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರ, ಅಂದರೆ ಅಧಿಕಾರಿ ಸ್ಟೇಜ್. ವೈರಾಗ್ಯ ವೃತ್ತಿ ಸ್ಟೇಜ್ ಮತ್ತು ಅಧಿಕಾರದ ಸ್ಟೇಜ್. ಬೇಹದ್ದಿನ ವೈರಾಗ್ಯ ವೃತ್ತಿ. ಸೈಡ್ ಹೆಡ್ಡಿಂಗ್ ಬರೀರಿ. वैराग्य अर्थात किनारा करना नहीं, लेकिन सर्व प्राप्ति होते हुए भी हद की आकर्षण मन को, बुद्धि को आकर्षण में नहीं लावे. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಎಲ್ಲವನ್ನ ಬಿಟ್ಟು ಬಿಡೋದು ಅಂತ ಅರ್ಥ ಅಲ್ಲ. ಸರ್ವ ಪ್ರಾಪ್ತಿಗಳಿದ್ದರೂ ಸಹ ಹದ್ದಿನ ಆಕರ್ಷಣೆಗೆ ಮನಸ್ಸು ಮತ್ತು ಬುದ್ಧಿ ಆಕರ್ಷಣೆಗೆ ಒಳಗಾಗಬಾರ್ದು. ಸರ್ವ ಪ್ರಾಪ್ತಿ ಇದೆ, ಎಲ್ಲ ಸಂಪನ್ನತೆಯಲ್ಲೇ ಇದ್ದೀವಿ, ಆದರೆ ಹದ್ದಿನ ಆಕರ್ಷಣೆಗೆ ಮನಸ್ಸು ಮತ್ತು ಬುದ್ಧಿ ವಶ ಆಗಬಾರ್ದು. ಬಾಬಾ ತಿಳಿಸ್ತಾರೆ, ಬೇಹದ್ ಅಂತಂದರೆ ಮೈ ಸಂಪೂರ್ಣ ಸಂಪನ್ನಾತ್ಮ, बाप समान, सदा सर्व कर्मेंद्रियों की राज्य अधिकारी. इन सूक्ष्म शक्तियों मन, बुद्धि, संस्कार के भी अधिकारी. संकल्प मात्र भी अधीनता ना हो. ಬಾಬಾ ಹೇಳ್ತಿದ್ದಾರೆ, ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಎಲ್ಲವನ್ನೇ ಬಿಟ್ಟು ಬಿಡೋದಲ್ಲ, ಸರ್ವ ಪ್ರಾಪ್ತಿಗಳಿದ್ದರೂ ಹದ್ದಿನ ಆಕರ್ಷಣೆಗೆ ಮನಸ್ಸು ಮತ್ತು ಬುದ್ಧಿ ವಶ ಆಗಬಾರ್ದು. ಅದೇ ರೀತಿ ರಾಜ್ಯಾಧಿಕಾರಿ ಯಾವುದರ ಮೇಲೆ? ನಾನು ಸಂಪೂರ್ಣ ಸಂಪನ್ನ ಆತ್ಮ, ತಂದೆಯ ಸಮಾನ, ಎಲ್ಲ ಕರ್ಮೇಂದ್ರಿಯಗಳಿಗೆ ರಾಜ್ಯ ಅಧಿಕಾರಿ. ಕರ್ಮೇಂದ್ರಿಯಗಳಿಗೆ ರಾಜ್ಯ ಅಧಿಕಾರಿ ಮಾತ್ರವಲ್ಲ, ಇನ್ ಸೂಕ್ಷ್ಮ ಶಕ್ತಿಯೋ ಮನ್, ಬುದ್ಧಿ, ಸಂಸ್ಕಾರ ಕೆ ಬಿ ಅಧಿಕಾರಿ. ಕರ್ಮೇಂದ್ರಿಯಗಳಿಗೆ ಮಾತ್ರ ರಾಜ್ಯಾಧಿಕಾರಿ ಅಲ್ಲ, ಸೂಕ್ಷ್ಮ ಶಕ್ತಿಗಳಾಗಿರುವ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೂ ಅಧಿಕಾರಿ. ಸಂಕಲ್ಪ ಮಾತ್ರದಲ್ಲಿಯೂ ಅಧೀನತೆ ಇಲ್ಲದಿರುವುದೇ ಅಧಿಕಾರಿ ಸ್ಥಿತಿ. ಇಸ್ಕೋ ಕೇತೆ ಹಿ ರಾಜಋಷಿ. ಬೇಹದ್ದಿಕೆ ವೈರಾಗ್ಯ ವೃತ್ತಿ. ಬಾಬಾ ಇದೆರಡನ್ನು ಒಟ್ಟೊಟ್ಟಿಗೆ ಎಸ್ಮೇಷನ್ ಮಾಡ್ತಿದ್ದಾರೆ. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಎಲ್ಲವನ್ನೇ ಬಿಟ್ಟು ಬಿಡೋದಲ್ಲ, ಸರ್ವ ಪ್ರಾಪ್ತಿಗಳಿದ್ದರೂ ಹದ್ದಿನ ಆಕರ್ಷಣೆಯಲ್ಲಿ ಮನಸ್ಸು, ಬುದ್ಧಿ ವಶ ಆಗಬಾರ್ದು. ಹಾಗಾದರೆ ಅಧಿಕಾರಿ ಸ್ಥಿತಿ ಅಂದ್ರೇನು? ಸಂಪೂರ್ಣ ಸಂಪನ್ನ ಆತ್ಮ, ತಂದೆಯ ಸಮಾನ, ಸರ್ವ ಕರ್ಮೇಂದ್ರಿಯಗಳಿಗೆ ರಾಜ್ಯಾಧಿಕಾರಿ, ಜೊತೆಗೆ ಸೂಕ್ಷ್ಮ ಶಕ್ತಿಗಳಾದ ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೂ ಅಧಿಕಾರಿ. ವೈರಾಗ್ಯ ವೃತ್ತಿ ಅಂದರೆ ಸಂಕಲ್ಪ ಮಾತ್ರದಲ್ಲಿಯೂ ಅಧೀನತೆ ಇಲ್ಲದಿರುವುದು ಅಧಿಕಾರಿ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಯಹ ಪುರಾನಿ देह के पुरानी दुनिया व व्यक्त भाव, वैभव का भाव, इन सब आकर्षणों से सदा और सहज दूर रहने वाले. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಹಳೆಯ ದೇಹದ ಜಗತ್ತು, ವ್ಯಕ್ತಭಾವ, ವೈಭವದ ಭಾವ, ಇವೆಲ್ಲ ಆಕರ್ಷಣೆಯಿಂದ ಸದಾ ಮತ್ತು ಸಹಜ ದೂರ ಇರುವವರೇ ಬೇಹದ್ದಿನ ವೈರಾಗಿಗಳು. ಇಲ್ಲೀಗ ಬೇಹದ್ದಿನ ವೈರಾಗ್ಯದ ಅರ್ಥದಲ್ಲಿ ಎರಡು ಮುಖ್ಯವಾದ ಮಾತನ್ನು ಹೇಳಿದರು ಬಾಬಾ. ಬೇಹದ್ದಿನ ವೈರಾಗ್ಯ ವೃತ್ತಿಯ ಅರ್ಥದಲ್ಲಿ ಸರ್ವ ಪ್ರಾಪ್ತಿ ಇದ್ದರೂ
ಮನಸ್ಸು ಬುದ್ಧಿ ಯಾವ ಆಕರ್ಷಣೆಗೂ ಒಳಗಾಗಬಾರ್ದು. ಇನ್ನೊಂದು ಅರ್ಥ ಏನು ಕೊಟ್ಟರು ಬಾಬಾ? ಹಳೆಯ ದೇಹ, ಹಳೆಯ ದೇಹದ ಜಗತ್ತು, ವ್ಯಕ್ತಭಾವ ಮತ್ತು ವೈಭವಗಳ ಭಾವ, ಈ ಆಕರ್ಷಣೆಯಿಂದ ಸದಾ ಮತ್ತು ಸಹಜ ದೂರ ಇರುವವರೇ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರು. ಇನ್ನು ಬಾಬಾ ಭಾಳ ಸುಂದರವಾಗಿ ಇವತ್ತಿನ ಜಗತ್ತಿಗೆ ಹೋಲಿಸಿ ಒಂದು ಮಾತನ್ನು ಹೇಳ್ತಿದ್ದಾರೆ. ಜೈಸೆ ಸೈನ್ಸ್ ಕಿ ಶಕ್ತಿ ಧರ್ನಿ ಕಿ ಆಕರ್ಷಣೆ ಸೆ ಪರೇ ಲೇ ಜಾತಿ ಹೈ. ಯಾವುದದು ಹೇಳಿ? ಗುರುತ್ವಾಕರ್ಷಣ ಶಕ್ತಿ. ವಿಜ್ಞಾನದ ಶಕ್ತಿಯನ್ನು ಬಳಸಿ ಗುರುತ್ವಾಕರ್ಷಣ ಶಕ್ತಿಯನ್ನು ಭೇದಿಸಿ ಮೇಲೆ ಹೋಗಲಿಕ್ಕೆ ಸಾಧ್ಯ. ತಮ್ಗೆ ಗೊತ್ತಿದೆ, ಗುರುತ್ವಾಕರ್ಷಣ ಶಕ್ತಿಯಿಂದ ಒಂದು ವಸ್ತುವನ್ನು ಭೂಲೋಕದಿಂದ ಎತ್ತರಕ್ಕೆ ರಭಸವಾಗಿ ದೂರ ಬಿಸಾಡಿಬಿಟ್ರೆ, ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ಮೇಲೆ ಹೋಗ್ಬಿಟ್ರೆ ಮತ್ತೆ ಕೆಳ ಬರಂಗಿಲ್ಲ ಆ ವಸ್ತು. ಇದು ವಿಜ್ಞಾನ ಹೇಳ್ತದೆ. ಅದೇ ರೀತಿ साइलेंस की शक्ति इन सब हद की आकर्षणों से दूर ले जाती है. ವಿಜ್ಞಾನದ ಶಕ್ತಿ ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ಮೇಲೆ ಹೋಗಲಿಕ್ಕೆ ಕಲಿಸ್ತದೆ. ಅದೇ ರೀತಿ ಶಾಂತಿಯ ಶಕ್ತಿಯೂ ಸಹ ಹದ್ದಿನ ಆಕರ್ಷಣೆಗಳಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗ್ತದೆ. ಇದಕ್ಕೆ ಕರೆಯಲಾಗ್ತದೆ ಸಂಪೂರ್ಣ ಸಂಪನ್ನ ಬಾಪ್ ಸಮಾನ ಸ್ಥಿತಿ. ಇಂಥ ಸ್ಥಿತಿಯ ಅಭ್ಯಾಸಿಯಾಗಿದ್ದೀರಾ? ಸ್ಥೂಲ कर्मेंद्रिय यह तो बहुत मोटी बात है. कर्मेंद्रिय जीत बनना यह फिर भी सहज है ಅಲ್ವಾ? ಸ್ಥೂಲ ಕರ್ಮೇಂದ್ರಿಯ ಇದು ಬಹುತ್ ಮೋಟಿ ಬಾತ್. ಕರ್ಮೇಂದ್ರಿಯ ಜೀತಾಗುವಂಥದ್ದು ಆದರೂ ಸಹಜ. ಕರ್ಮೇಂದ್ರಿಯಗಳನ್ನು ಗೆಲ್ಲುವುದು ಸಹಜ. ಹಾಗಾದರೆ ಸ್ವಲ್ಪ ಕಷ್ಟ ಯಾವುದು? ಯೋಚನೆ ಮಾಡಿ. ಬಾಬಾ ತಿಳಿಸ್ತಿದ್ದಾರೆ, ಸ್ಥೂಲ ಕರ್ಮೇಂದ್ರಿಯಗಳನ್ನು ಗೆಲ್ಲುವಂಥದ್ದು ಭಾಳ ಸಹಜ. ಹಾಗಾದರೆ ಪರಿಶ್ರಮ ಯಾವುದರಲ್ಲಿದೆ ಹೇಳಿ? ಈಗಾಗಲೇ ಅಂದ್ರಲ್ಲ ಬಾಬಾ, ಈಗ ಅಧಿಕಾರಿಗಳ ಲಕ್ಷಣವನ್ನೇ ಹೇಳ್ತಾರೆ. ಬೇಹದ್ದಿನ ವೈರಾಗ್ಯ ವೃತ್ತಿಗಳ ಲಕ್ಷಣ 1, 2, 3, 4 ಲಕ್ಷಣ ಹೇಳಿದರು ಬಾಬಾ. ಇದು ಬೇಹದ್ದಿನ ವೈರಾಗ್ಯ ವೃತ್ತಿಯ ಲಕ್ಷಣವೇ. ಯಾವುದು? ವಿಜ್ಞಾನದ ಶಕ್ತಿಯಿಂದ ಧರಣಿಯ ಆಕರ್ಷಣೆಯಿಂದ ನಾವು ಮೇಲಕ್ಕೆ ಹೋಗುವಂತೆ, ಶಾಂತಿಯ ಶಕ್ತಿಯಿಂದ ಹದ್ದಿನ ಆಕರ್ಷಣೆಗಳನ್ನು ಮೆಟ್ಟಿ ನಿಲ್ಲುವುದು. ಇದು ಸಂಪೂರ್ಣ ಸಂಪನ್ನ ಬಾಪ್ ಸಮಾನ ಸ್ಥಿತಿ ಅಥವಾ ಬೇಹದ್ದಿನ ವೈರಾಗ್ಯ ಸ್ಥಿತಿ. ಈಗ ಸೈಡ್ ಹೆಡ್ಡಿಂಗ್ ಬರೀರಿ. ಯಾವುದ್ರಲ್ಲಿ 2 ಬ್ಯಾಲೆನ್ಸ್ ಅಂದರೆ ಬಾಬಾ? ಒಂದು ಅಧಿಕಾರಿ ಪನ್, ಇನ್ನೊಂದು ಬೇಹದ್ದಿನ ವೈರಾಗ್ಯ ವೃತ್ತಿ. ಈಗ ಸೈಡ್ ಹೆಡ್ಡಿಂಗ್ ಅಧಿಕಾರಿ. ರಾಜ ಅಂದರೆ ಅಧಿಕಾರಿ, ಋಷಿ ಅಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಋಷಿ ಅಂದರೆ ವೈರಾಗ್ಯ, ರಾಜ ಅಂದರೆ ಭಾಗ್ಯ, ಋಷಿ ಅಂತಂದರೆ ತ್ಯಾಗ. ರಾಜ ಅಂದರೆ ಅಧಿಕಾರಿ, ಋಷಿ ಅಂದರೆ ವೈರಾಗ್ಯ. ವೈರಾಗ್ಯ ಯಾವುದರ ಮೇಲೂ ಅಂತ ಬಾಬಾ ಈಗಾಗಲೇ ತಿಳಿಸಿದರು. ಇನ್ನು ಕೆಲವು ಮಾತು ಕೊನೆಯ ಪೇಜಿನಲ್ಲಿ ಸಹಿತ ಇದೆ. ಈಗ ಸೈಡ್ ಹೆಡ್ಡಿಂಗ್ ಬರೀರಿ, ಅಧಿಕಾರಿ. ಅಧಿಕಾರಿ ಅನ್ನುವಾಗ ಸ್ಥೂಲ ನಮ್ಮ ಕರ್ಮೇಂದ್ರಿಯಗಳಿವೆಲ್ಲ, 5 ಕರ್ಮೇಂದ್ರಿಯಗಳು, ಅದನ್ನು ಗೆಲ್ಲುವುದು ಅದು ಸಹಜ. ಆದರೆ ಏನು ಬಾಬಾ ಏನು ಹೇಳ್ಬೋದು ಹೇಳಿ? ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿಯಾಗುವಂಥ ಅಭ್ಯಾಸ ಬೇಕು. ಸೂಕ್ಷ್ಮ ಶಕ್ತಿಗಳು ಯಾವುದು? ಸ್ಥೂಲ ಕರ್ಮೇಂದ್ರಿಯಗಳು ಗೊತ್ತಿದೆ ತಮಗೆ, 5 ಕರ್ಮೇಂದ್ರಿಯ. ಸೂಕ್ಷ್ಮವಾಗಿ मन बुद्धि संस्कार, इन सूक्ष्म शक्तियों पर विजयी बनना यह सूक्ष्म अभ्यास है. जिस समय जो संकल्प जो संस्कार इमर्ज करने चाहे, वही संकल्प वही संस्कार सहज अपना सके, इसको कहते हैं सूक्ष्म शक्तियों पर विजयी, अर्थात राजऋषि ಸ್ಥಿತಿ. ಅಂದರೆ ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಮಾಡಬೇಕು,
ಯಾವ ಸಮಯದಲ್ಲಿ ಯಾವ ಸಂಸ್ಕಾರವನ್ನು ಇಮರ್ಜ್ ಮಾಡ್ಕೋಬೇಕು, ಅದೇ ಸಂಕಲ್ಪ ಅದೇ ಸಂಸ್ಕಾರ ಸಹಜವಾಗಿ ನನ್ನದಾಗಬೇಕು. ಯಾವ ಸಮಯದಲ್ಲಿ ಯಾವುದು ಬೇಕೋ ಅದು ನನ್ನದಾಗಬೇಕು. ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಮಾಡಬೇಕು ಅದನ್ನು ಮಾಡಬೇಕು. ಯಾವ ಸಮಯದಲ್ಲಿ ಯಾವ ಸಂಸ್ಕಾರ ಇಮರ್ಜ್ ಆಗಬೇಕು ಅದು ಇಮರ್ಜ್ ಆಗಬೇಕು. ಇದು ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಪಡೆದಂತೆ ಬಾಬಾ ತಿಳಿಸ್ತಾರೆ. ಅವರಿಗೇ ರಾಜಋಷಿ ಸ್ಥಿತಿ ಉಳ್ಳವರು ಅಂತ ಕರೆಯಲಾಗ್ತದೆ. ಜೈಸೆ ಸ್ಥೂಲ ಕರ್ಮೇಂದ್ರಿಯಂಕೋ ಆರ್ಡರ್ ಕರ್ತೆ ಹೋ. ಹೇಳಿ, ಸ್ಥೂಲ ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡಿದ ಕೂಡಲೇ ಕರ್ಮೇಂದ್ರಿಯಗಳು ನಾವು ಹೇಳಿದಂತೆ ಕೇಳ್ತವೋ ಇಲ್ಲೋ? ಯಹ ಕರೋ ಯಹ ನಾ ಕರೋ ಅಂದ ಕೂಡಲೇ ಕರ್ಮೇಂದ್ರಿಯಗಳು ಆತ್ಮ ರಾಜ ಆರ್ಡರ್ ಮಾಡಿದ ಕೂಡಲೇ ಕರ್ಮೇಂದ್ರಿಯಗಳು ಆರ್ಡರ್ ಪ್ರಕಾರ ನಡೀತದೆ. ನೋಡೋಣ, ಎಲ್ಲರೀಗ ಕೈ ಮೇಲೆ ಎತ್ತಿ, ಕೈ ಕೆಳಬಿಡಿ. ಕೈ ಕೇಳ್ತೋ ಇಲ್ಲ ನೀವು ಹೇಳ್ದಂಗೆ? हाथ नीचे करो, हाथ ऊपर करो तो ऊपर हो जाता है ना. ಆತ್ಮ ರಾಜ ಕೈಗೆ ಆರ್ಡರ್ ಮಾಡಿದ ಕೂಡಲೇ ಮೇಲಕ್ಕೆ ಹೋಯ್ತೋ ಇಲ್ಲೋ? ಹಾಂ, ನೀಚೆ ಕರೋ ಅಂದ ಕೂಡಲೇ ಕೈ ಕೆಳ ಬಂತೋ ಇಲ್ಲೋ? ಅದೇ ರೀತಿ ಸಂಕಲ್ಪ और संस्कार और निर्णय शक्ति बुद्धि ऐसे ही ಆರ್ಡರ್ पर चले. ಈಗ ಇಂದ್ರಿಯಗಳು ಹೇಗೆ ಆತ್ಮ ರಾಜ ಹೇಳಿದಂತೆ ಆರ್ಡರ್ ಪ್ರಕಾರ ನಡೀತದೆ, ಮನಸ್ಸು ಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಶಕ್ತಿಗಳಿಗೂ ಸಹಿತ ರಾಜ ಯಾರು? ಆತ್ಮನೇ. ಆದ್ದರಿಂದ ಸಂಕಲ್ಪ ಸಂಸ್ಕಾರ ಅಥವಾ ಬುದ್ಧಿ ನಿರ್ಣಯ ಶಕ್ತಿ ಇದು ಸಹ ಆತ್ಮ ಹೇಳಿದಂತೆ ಆರ್ಡರ್ ಪ್ರಕಾರ ನಡಿಬೇಕು. ಈಗ ಅಧಿಕಾರಿ ಸ್ಟೇಜ್ ಅಂದರೆ ಯಾವುದು ಅಂತ ಗೊತ್ತಾಯ್ತಲ್ಲ? ಸ್ಥೂಲ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿ, ಮನಸ್ಸು ಬುದ್ಧಿ ಸಂಸ್ಕಾರ ಎನ್ನುವ ಸೂಕ್ಷ್ಮ ಶಕ್ತಿಗಳ ಮೇಲೆ ಅಧಿಕಾರಿ. ಅಧಿಕಾರಿ ಅಂದ್ರೇನು? ಆರ್ಡರ್ ಮಾಡಿದ ಕೂಡಲೇ ಆ ರೀತಿ ನಡಿಬೇಕು, ಕೇಳಬೇಕು. ಸ್ಥೂಲ ಇಂದ್ರಿಯಗಳು ಕೇಳ್ತವೆ, ಅದೇ ರೀತಿ ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರನೂ ನಾವು ಹೇಳಿದಂತೆ ಕೇಳಬೇಕು. ಈಗ ಅಧಿಕಾರಿ ಅನ್ನುವಾಗ ಇನ್ನೊಂದು ಸೈಡ್ ಹೆಡ್ಡಿಂಗ್ ಮನಸ್ಸು. ಇಂದ್ರಿಯಗಳ ಬಗ್ಗೆ ಇಷ್ಟೇ ಹೇಳಿಬಿಟ್ರು ಬಾಬಾ. ಅದು ಸುಲಭ. ಯಾವುದು ಸುಲಭ? ಕರ್ಮೇಂದ್ರಿಯಗಳನ್ನು ಗೆಲ್ಲುವುದು ಸುಲಭ, ಸಹಜ. ಆದರೆ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಗೆಲ್ಲಬೇಕಲ್ಲ. ಆತ್ಮರಾಜ ಆರ್ಡರ್ ಮಾಡಿದ ಪ್ರಕಾರ ನಡಿಬೇಕಲ್ಲ. ಈಗ ಕೇಳಿ, मन को संकल्प शक्ति को, मनस्संद्रेनु संकल्प शक्ति को ऑर्डर करे, अभी अभी एकाग्र चित्त हो जाओ. ಆಯಿತಾ? ಎಲೆ ಮನಸ್ಸೇ, ಈಗಲೇ 1 ಸೆಕೆಂಡಿಗೆ ನೀನು ಏಕಾಗ್ರ ಚಿತ್ತನಾಗು. ಏಕ ಸಂಕಲ್ಪ ಮೇ ಸ್ಥಿತ ಹೋ ಜಾವೋ. ಕೇಳ್ತದ ಮನಸ್ಸು? ನನ್ನ ಆತ್ಮ ಈಗ ಬಾಬನ ಜೊತೆಗಿದ್ದೀನಿ, ಪರಂಧಾಮದಲ್ಲಿ ಬಾಬನ ಜೊತೆಗೇ ನಾನಿದ್ದೀನಿ, ಜ್ಯೋತಿಯಾಗಿ ಪರಂಜ್ಯೋತಿಯ ಜೊತೆಗಿದ್ದೀನಿ. ಆರ್ಡರ್ ಮಾಡಿ ಮನಸ್ಸಿಗೆ. ಏಕಾಗ್ರ ಚಿತ್ತ ಆಯಿತಾ? ಒಂದೇ ಸಂಕಲ್ಪದಲ್ಲಿ ಸಂಕಲ್ಪ ಮಾಡಿದ ಕೂಡಲೇ ಸ್ಥಿತ ಆಗೋದು. तो राजा का ऑर्डर उसी घड़ी उसी प्रकार से मानना. ರಾಜ ಹೇಗೆ ಆದೇಶ ಕೊಡ್ತಾನೋ ಅದೇ ಗಳಿಗೆ ಅದೇ ಪ್ರಕಾರ ಅದೇ ಗಳಿಗೆಯಲ್ಲಿ ಒಪ್ಪಬೇಕು. ಯಹ राज्य अधिकारी की निशानी. ऐसे नहीं कि 3-4 मिनट के अभ्यास बाद मन माने. ಇದು ಸರಿಯಾ? ಬಾಬಾ ಕೇಳ್ತಿದ್ದಾರೆ. ಈಗ ಆತ್ಮಜ್ಯೋತಿ ನಾನು ಪರಂಧಾಮದಲ್ಲಿ ಬಾಬನ ಜೊತೆಗಿದ್ದೀನಿ ಅಂದ ಕೂಡಲೇ ಅಲ್ಲೇ ನಿಲ್ಲಬೇಕು ಮನಸ್ಸು, ಒಂದೇ ಸೆಕೆಂಡಿಗೆ. ಈಗ ಅಂದರೆ ಈಗಲೇ, ಉಸಿ ಗಡಿ ಉಸಿ ಪ್ರಕಾರ ಸೆ ಮಾನನ. ಇದು ರಾಜ್ಯಾಧಿಕಾರಿ. ಈಗ ಐಸೇ ನೆಹಿ 3 ನಿಮಿಷ 4 ನಿಮಿಷ ಆದ ಮೇಲೆ ಅಭ್ಯಾಸ ಮಾಡಿದ ಮೇಲೆ ಮನಸ್ಸು ಏಕಾಗ್ರ ಆಗೋದು. एकाग्रता के बजाय हलचल के बाद एकाग्र बने, इसको क्या कहेंगे? अधिकारी कहेंगे?
ಮನಸ್ಸು ಹೇಳಿದರೆ ನಿಲ್ತಲೇ ಇಲ್ಲ. ನಿಲ್ಲಕ್ಕೆ 3 ನಿಮಿಷ ಬೇಕು, 4 ನಿಮಿಷ ಬೇಕು ಏಕಾಗ್ರತೆಗೆ. ಒಮ್ಮೆ ಹಲ್ಚಲ್, ಆಮೇಲೆ ಏಕಾಗ್ರತೆಯಲ್ಲಿ ಬರೋದು. ಇದಕ್ಕೆ ಅಧಿಕಾರಿ ಸ್ಥಿತಿ ಅಂತ ಕರೆಯಲಾಗ್ತದ. ತೋ ಐಸಿ ಚೆಕ್ಕಿಂಗ್ ಕರು. ಬಾಬಾ ಹೇಳ್ತಿದ್ದಾರೆ, ಪಹಲೆ ಸೆ ಹಿ ಸುನಾಯಾ ಹೈ, अंतिम समय की अंतिम रिजल्ट का समय 1 सेकंड का क्वेश्चन एक ही होगा. ಬಾಬಾ ಹೇಳ್ತಿದ್ದಾರೆ, ಮೊದಲೇ ನಾನು ನಿಮಗೆ ತಿಳಿಸಿದ್ದೀನಿ, ಅಂತಿಮ ಸಮಯದಲ್ಲಿ ನಮಗೆ ಪರೀಕ್ಷೆ 1 ಸೆಕೆಂಡಿನ ಪರೀಕ್ಷೆ, ಅಂತಿಮ ರಿಸಲ್ಟ್ 1 ಸೆಕೆಂಡ್, 1 ಸೆಕೆಂಡಿನ ಕ್ವೆಶ್ಚನ್. ಈಗ ಮನಸ್ಸು ವಿದಿನ್ ಸೆಕೆಂಡ್. ಹೇಗೆ ವಿದಿನ್ ಸೆಕೆಂಡ್ ಅಂದರೆ ವಹಿ ಸಂಕಲ್ಪ, ಅದೇ ಸಮಯದಲ್ಲಿ ಒಂದೇ ಸಮಯದಲ್ಲಿ ಅಭಿ ಏಕಾಗ್ರತೆ ಆಗಬೇಕು. ಒಂದೇ ಸಂಕಲ್ಪ ಒಂದೇ ಸೆಕೆಂಡಿನಲ್ಲಿ ಸ್ಥಿತ ಆಗಬೇಕು. ಈಗ ಪ್ರಾಕ್ಟೀಸ್ ಆಯ್ತಂತಂದರೆ ಅಂತಿಮ ಸಮಯದಲ್ಲಿ ನಮಗೆ ಪರೀಕ್ಷೆನೂ 1 ಸೆಕೆಂಡ್, क्वेश्चन 1 सेकेंड. इन सूक्ष्म शक्तियों के अधिकारी बनने का अभ्यास अगर नहीं होगा, ಈಗ ಈ ಸೂಕ್ಷ್ಮ ಶಕ್ತಿ ಮನಸ್ಸು ಇದು 1 ಸೆಕೆಂಡಿಗೆ ಏಕಾಗ್ರ ಆಗುವಂಥ ಅಭ್ಯಾಸ ಈಗ ಆಗಿಲ್ಲ ಅಂದರೆ, आपका मन आप राजा का ऑर्डर 1 घड़ी के बजाय 3 घड़ियों में मानता है तो राज्याधिकारी कहलाएंगे. ಈಗ ಮನಸ್ಸು 1 ಸೆಕೆಂಡಿಗೆ ಆತ್ಮ ರಾಜ ಏನು ಆರ್ಡರ್ ಮಾಡ್ತಾನೋ ಆ ಪ್ರಕಾರದ ನಿಲ್ಲಬೇಕು. ಅದನ್ನು ಬಿಟ್ಟು 3 ಗಳಿಗೆ 4 ಗಳಿಗೆ ಸಮಯ ತಗೊಂಡ್ರೆ ಅಂಥವರಿಗೆ ರಾಜ್ಯ ಅಧಿಕಾರಿಗಳಂತ ಕರೆಯಲಾಗ್ತದ. 1 सेकंड के अंतिम पेपर में पास होंगे, कितने मार्क्स मिलेंगे ಹೇಳಿ. ಆ 1 ಸೆಕೆಂಡಿನ ರಿಸಲ್ಟ್, 1 ಸೆಕೆಂಡಿನ ಕ್ವಶನ್, ಒಂದೇ ಸೆಕೆಂಡಲ್ಲಿ ಮನಸ್ಸು ನಿಲ್ಲಬೇಕು. ಏಕಾಗ್ರ ಚಿತ್ತ ಹೋ ಜಾವೋ, ಏಕ ಸಂಕಲ್ಪ ಮೇ ಸ್ಥಿತ ಹೋ ಜಾವೋ. ಆತ್ಮ ರಾಜ ಆರ್ಡರ್ ಮಾಡಿದ ಕೂಡಲೇ ವಿದಿನ್ ಸೆಕೆಂಡ್ ಸೆಟ್ ಆಗಿಬಿಡಬೇಕು. ಆಗಿಲ್ಲ ಅಂತಂದರೆ ಅವರಿಗೆ ರಾಜ್ಯಾಧಿಕಾರಿಗಳಂತ ಕರೆಯಲಾಗ್ತದ. ಆ 1 ಸೆಕೆಂಡಿನ ಅಂತಿಮ ಪರೀಕ್ಷೆಯಲ್ಲಿ ಅವರನ್ನು ಪಾಸ್ ಅನ್ಬೋದಾ? ಎಷ್ಟು ಮಾರ್ಕ್ಸ್ ಸಿಗ್ಬೋದು? ಬಾಬಾ ಕೇಳ್ತಿದ್ದಾರೆ, ಎಷ್ಟು ಮಾರ್ಕ್ಸ್ ಸಿಗ್ಬೋದು ನೋಡಿ. ಅದಕ್ಕೇ ಲೌಕಿಕದಲ್ಲಿ ಹೇಳೋದು, ಮನಸ್ಸಂದರೆ ಮರ್ಕಟ, ಮನಸ್ಸಂದರೆ ಓಡುವ ಕುದುರೆ, ಲಗಾಮಿಲ್ಲದ ಕುದುರೆ, ಹೀಗೆಲ್ಲ ವರ್ಣನೆ ಮಾಡಿದರು ಮನಸ್ಸಿನ ಬಗ್ಗೆ. ಬಾಬಾ ಹೇಳ್ತಿದ್ದಾರೆ, ಈಗ ನನ್ನ ಆತ್ಮ ರಾಜ ಅಂದಮೇಲೆ ಈ ಸೂಕ್ಷ್ಮ ಶಕ್ತಿ ಮನಸ್ಸಿನ ಮೇಲೂ ನಾವು ಗೆಲ್ಲುವಂಥದ್ದೇನಿದೆ ಅದು ಅಧಿಕಾರಿಗಳ ಲಕ್ಷಣ. 1 ಸೆಕೆಂಡಿಗೆ ನಿಲ್ಲಬೇಕಂದ್ರೆ ನಿಲ್ಲಬೇಕು, ಸ್ಟಾಪ್ ಅಂದರೆ ಸ್ಟಾಪ್, ಎಲ್ಲಿ ಬೇಕಲ್ಲಿ, ಯಾವಾಗ ಬೇಕೋ ಆವಾಗ, ಎಷ್ಟೊತ್ತು ಬೇಕು ಅಷ್ಟೊತ್ತು ಮನಸ್ಸು ನಿಲ್ಲಬೇಕು. ಅಂದರೆ ಆತ್ಮ ರಾಜ, ಅವನ ಆರ್ಡರ್ ಪ್ರಕಾರ ಮನಸ್ಸು ಕೇಳ್ತಾ ಇದೆ, ಅವನಿಗೆ ಅಧಿಕಾರಿ ಅಂತ ಕರೆಯಲಾಗ್ತದೆ. ಈಗ ಸೈಡ್ ಹೆಡಿಂಗ್ನಲ್ಲಿ ಬುದ್ಧಿ ತಗೊಳ್ಳಿ. ಮನಸ್ಸು ಗೊತ್ತಾಯ್ತಲ್ಲ, 2ನೇದು ಬುದ್ಧಿ. ರಾಜ ಋಷಿ ಅನ್ನುವಾಗ ರಾಜ, ರಾಜ ಅಂದರೆ ಅಧಿಕಾರಿ. ಯಾವುದರ ಮೇಲೆ ಅಧಿಕಾರಿ? ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿ. ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಅಧಿಕಾರಿ. ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿಯಾಗುವುದು ಸಹಜ. ಬೇಡಪ್ಪ ನಾನು ಮಾತಾಡಬಾರ್ದು ಅಂದರೆ ಮಾತಾಡಬಾರ್ದು, ಮೌನ ಮಾಡಬೇಕಂದ್ರೆ ಮೌನ ಮಾಡ್ಬೋದು. ಸಂಕಲ್ಪ ದೃಢ ಮಾಡಿದ ಕೂಡಲೇ, ಆತ್ಮ ರಾಜ ಆದೇಶ ಕೊಟ್ಟ ಕೂಡಲೇ ಈ ಪಂಚ ಇಂದ್ರಿಯಗಳು ಹೇಳಿದಂತೆ ಕೇಳ್ತವೆ. ಇದನ್ನು ಗೆಲ್ಲುವುದು ಸುಲಭ. ಆದರೆ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ರಾಜನ ಆರ್ಡರ್ ಪ್ರಕಾರ ನಡಿಬೇಕು. ಈಗ ಮನಸ್ಸಿನ ಬಗ್ಗೆ ಬಾಬಾ ತಿಳಿಸಿದರು, ಈಗ ಬುದ್ಧಿಯ ಬಗ್ಗೆ ಹೇಳ್ತಾರೆ. ನಿರ್ಣಯ ಶಕ್ತಿಯ ಮೇಲೆ ಅಧಿಕಾರ. ಯಾವ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಅದೇ ಪ್ರಮಾಣ ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳುವುದಂತಂದರೆ ಬುದ್ಧಿಯ ಮೇಲೆ ನಾವು ಅಧಿಕಾರ ಪಡೆದಂತೆ. जिस समय जो परिस्थिति है उसी प्रमाण उसी घड़ी निर्णय करना, इसको कहेंगे बुद्धि पर अधिकार. ಕೆಲವು ನಿರ್ಣಯ ತೆಗೆದುಕೊಳ್ಳುವಂಥದ್ದು 1 ಕ್ಷಣ ಲೇಟ್ ಆದರೂ ಎಂಥ ಅನಾಹುತನೂ ಆಗಿಬಿಡ್ಬೋದು.
ಯಾವ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಆವಾಗನೇ ಪಟ್ಟಂತ ನಾವು ನಿರ್ಣಯ ತಗೋಬೇಕು. ಆ ರೀತಿ ನಡೆದರೆ ಬುದ್ಧಿಯ ಮೇಲೆ ಅಧಿಕಾರ ಇದೆ ಅಂತ ಅರ್ಥ. ऐसे नहीं परिस्थिति व समय बीत जाए फिर निर्णय हो, यह नहीं होना चाहिए था. अगर यह निर्णय करते तो बहुत अच्छा होता. तो समय पर अर्थात यथार्थ निर्णय होना यह निशानी है राज्य अधिकारी आत्मा की. ಎಲ್ಲ ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಅಂದಂಗೆ ಯಾವ ಸಮಯದಲ್ಲಿ ಯಥಾರ್ಥವಾದ ನಿರ್ಣಯ ತಗೋಬೇಕು. ಇದು ರಾಜ್ಯಾಧಿಕಾರಿಗಳ ಲಕ್ಷಣ. ಸಮಯ ಕಳೆದ ನಂತರ ಅಯ್ಯೋ ನಾನು ಆ ರೀತಿ ನಿರ್ಣಯ ತಗೋಬೇಕಿತ್ತು, ಯಹ ನಹಿ ಹೋನಾ ಚಾಹಿಯೇತಾ, ಹೀಗೆ ಆಗಬಾರ್ದಾಗಿತ್ತು, ಒಂದು ವೇಳೆ ನಾನು ಈ ರೀತಿ ನಿರ್ಣಯ ತಗೊಂಡ್ರೆ ಭಾಳ ಚೆನ್ನಾಗಿ ಆಗ್ತಿತ್ತು. ಎಲ್ಲ ಮಿಂಚಿ ಹೋದ ಮೇಲೆ ಏನು ಯೋಚನೆ ಮಾಡೋದು? ಬಾಬಾ ಅಂತಾರೆ, ಹಾಗಾದರೆ ಅದಕ್ಕೆ ಅಧಿಕಾರಿ ಆತ್ಮ ಅಂತ ಕರೆಯಲಾಗ್ತದೇನು? ಹಾಗಾದರೆ ಅಧಿಕಾರಿ ಆತ್ಮ ಅಂದರೆ ಯಾರು? जिस समय जो ಪರಿಸ್ಥಿತಿ है उसी प्रमाण उसी घड़ी निर्णय करना ಅಂದರೆ ಬುದ್ಧಿಯ ಮೇಲೆ ಅಧಿಕಾರಿ ಅಂತ ಅರ್ಥ. ಈಗ ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ ಬಾಬಾ. सारे दिन में राज्याधिकारी अर्थात उन सूक्ष्म शक्तियों को भी ऑर्डर में चलाने वाले कहाँ तक रहे. ಈಗ ಚೆಕ್ ಮಾಡ್ಕೊಳ್ಳಿ. ಆತ್ಮ ನಾನು ರಾಜ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಭ್ರುಕುಟಿಯ ನಡುವೆ ಆತ್ಮ ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀನಿ. ಈ ಸೂಕ್ಷ್ಮ ಶಕ್ತಿಗಳಿಗೆ ಆರ್ಡರ್ ಮಾಡಿದ ಕೂಡಲೇ ಎಲ್ಲೇ ತನಕ ನಡೀತಾ ಇದೆ? ಹೇಳಿದಂತೆ ನಡೀತಾ ಇದೆಯಾ? ಆರ್ಡರ್ ಪ್ರಮಾಣ ನಡೀತಾ ಇದೆಯಾ? ರೋಜ್ ಅಪನೆ ಕರ್ಮಚಾರಿयों की ದರ್ಬಾರ್ ಲಗಾವೋ, ಚೆಕ್ ಕರೋ. ಬಾಬಾ ಹೇಳ್ತಿದ್ದಾರೆ, ಈಗ ಈ ಕರ್ಮಚಾರಿಗಳ ದರ್ಬಾರವನ್ನು ನಡೆಸಿರಿ, ದಿನ ನಡೆಸಿರಿ, ಚೆಕ್ ಮಾಡಿಕೊಳ್ಳಿ. ಏನು ಚೆಕ್ ಮಾಡ್ಕೋಬೇಕು? ಸ್ಥೂಲ ಕರ್ಮೇಂದ್ರಿಯ ವ ಸೂಕ್ಷ್ಮ ಶಕ್ತಿಯ ಏ ಕರ್ಮಚಾರಿ ಕಂಟ್ರೋಲ್ ಮೇ ರಹೆ ವ ನಹಿ ರಹೆ. ಪಂಚ ಇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ, ಸಂಸ್ಕಾರ ಎನ್ನುವ ಸೂಕ್ಷ್ಮ ಶಕ್ತಿಗಳು, ಇವೆಲ್ಲ ಕರ್ಮಚಾರಿಗಳು ಆತ್ಮರಾಜನ ಕಂಟ್ರೋಲ್ನಲ್ಲಿ ಇದೆಯಾ ಅಥವಾ ಇಲ್ಲವೋ? अभी से राज्य अधिकारी बनने का संस्कार अनेक जन्म राज्य अधिकारी बनाएंगे. ಬಾಬಾ ಹೇಳ್ತಾರೆ, ಈಗ ನಾವು ಆತ್ಮ ರಾಜ ದರ್ಬಾರವನ್ನು ನಡೆಸಬೇಕು. ಈಗ ನಾವು ರಾಜ್ಯ ಅಧಿಕಾರಿಯಾಗೋ ಸಂಸ್ಕಾರ ಈಗ ಬಂತಂದರೆ, ಈ ಕರ್ಮಚಾರಿಗಳ ಮೇಲೆ ಬೇಕಾದಂಗೆ ಆರ್ಡ್ರ್ ಪ್ರಮಾಣ ನಡೆಸುವಂಥ ಶಕ್ತಿ ಆತ್ಮರಾಜನಿಗೆ ಬಂತಂದರೆ ಅನೇಕ ಜನ್ಮ ನಾವು ರಾಜ್ಯ ಅಧಿಕಾರಿಗಳಾಗ್ತೀವಿ. ಸಮಜಾ? ಬಾಬಾ ಕೇಳ್ತಿದ್ದಾರೆ, ತಿಳಿತಾ? ಏನು ಕನ್ಫ್ಯೂಷನ್ ಇಲ್ಲಲ್ಲ? ಅರ್ಥ ಆಯ್ತಾ? ಬಾಬಾ ಕೇಳ್ತಿದ್ದಾರೆ. ಈಗ ಸೈಡ್ ಹೆಡ್ಡಿಂಗ್ ಸಂಸ್ಕಾರ. ಮನಸ್ಸಾಯಿತು, ಬುದ್ಧಿ ಆಯಿತು, ಈಗ ಯಾವುದು? ಸಂಸ್ಕಾರ. इसी प्रकार संस्कार कहाँ तक धोखा तो नहीं देते? ಹೇಳಿ, ಯಾವ ಟೈಪಿನ ಸಂಸ್ಕಾರ? ಯಾವುದೇ ಸಂಸ್ಕಾರ ಮೋಸ ಕೊಡ್ತಾ ಇಲ್ಲಲ್ವ ನಮಗೆ? ಆತ್ಮರಾಜನಿಗೆ ಮೋಸ ಮಾಡ್ತಾ ಇಲ್ಲಲ್ಲ. ಬಾಬಾ ನೋಡಿ, ಆದಿ ಸಂಸ್ಕಾರ, ಅನಾದಿ ಸಂಸ್ಕಾರ, ಅನಾದಿ ಶುದ್ಧ ಸಂಸ್ಕಾರ, ಶ್ರೇಷ್ಠ ಪಾವನ ಸಂಸ್ಕಾರ, सर्वगुण स्वरूप संस्कार, आदि देवात्मा के राज्य अधिकारीपन के संस्कार, सर्व प्राप्ति स्वरूप के संस्कार, संपन्न संस्कार, संपूर्ण के ನ್ಯಾಚುರಲ್ ಸಂಸ್ಕಾರ. ಬಾಬಾ ಎಷ್ಟು ಸಂಸ್ಕಾರದ ಬಗ್ಗೆ ಹೇಳ್ತಿದ್ದಾರೆ. ಅನಾದಿ ಸಂಸ್ಕಾರ, ಆದಿ ಸಂಸ್ಕಾರ, ಅನಾದಿ ಶುದ್ಧ ಸಂಸ್ಕಾರ, ಶ್ರೇಷ್ಠ ಪಾವನ ಸಂಸ್ಕಾರ, ಸರ್ವಗುಣ ಸ್ವರೂಪ ಸಂಸ್ಕಾರ, ಆದಿ ದೇವ ಆತ್ಮನಾಗಿ ರಾಜ್ಯಾಧಿಕಾರಿತನದ ಸಂಸ್ಕಾರ, ಸರ್ವ ಪ್ರಾಪ್ತಿ ಸ್ವರೂಪದ ಸಂಸ್ಕಾರ, ಸಂಪನ್ನ ಸಂಸ್ಕಾರ, ಸಂಪೂರ್ಣ ಸಂಸ್ಕಾರ. ಈ ನ್ಯಾಚುರಲ್ ಸಂಸ್ಕಾರ, संपूर्णता के नेचुरल संस्कार है. तो संस्कार शक्ति के ऊपर राज्य अधिकारी.
ನೋಡಿ, ಮನಸ್ಸಿನ ಮೇಲೆ ರಾಜ್ಯಾಧಿಕಾರಿ, ಬುದ್ಧಿಯ ಮೇಲೆ ರಾಜ್ಯಾಧಿಕಾರಿ, ಸಂಸ್ಕಾರ ಶಕ್ತಿಯ ಮೇಲೆ ರಾಜ್ಯಾಧಿಕಾರಿ. ಅರ್ಥಾತ್ ಸದಾ ಅನಾದಿ ಆದಿ ಸಂಸ್ಕಾರ ಇಮರ್ಜ್ ಹೋ, ನ್ಯಾಚುರಲ್ ಸಂಸ್ಕಾರ ಹೋ. ಅನಾದಿ ಸಂಸ್ಕಾರ ಪರಂಧಾಮದಲ್ಲಿದ್ದಾಗ ನಮ್ಮ ಸಂಸ್ಕಾರ ಹೇಗಿತ್ತು? ಸತ್ಯಯುಗದ ಆದಿ ಕಾಲದಲ್ಲಿ ನಮ್ಮ ಸಂಸ್ಕಾರ ಹೇಗಿತ್ತು? ಅದನ್ನೇ ಇಮರ್ಜ್ ಮಾಡಿಕೊಳ್ಳಿ. ಅದು ನಮ್ಮದು ನ್ಯಾಚುರಲ್ ಸಂಸ್ಕಾರ. मध्य अर्थात द्वापर से प्रवेश होने वाले संस्कार अपने तरफ आकर्षित नहीं करे. ಈಗ ನಾನು ರಾಜ ನ್ಯಾಚುರಲ್ ಸಂಸ್ಕಾರದಲ್ಲಿರಬೇಕು. ಯಾವುದು ನಮ್ಮದು ನ್ಯಾಚುರಲ್ ಸಂಸ್ಕಾರ? ಅನಾದಿ ಸಂಸ್ಕಾರ ಪರಿಣಾಮದಲ್ಲಿದ್ದಾಗ, ಮತ್ತು ಸತ್ಯಯುಗದಲ್ಲಿದ್ದಾಗ ಆದಿ ಸಂಸ್ಕಾರ. ಆತ್ಮರಾಜನಲ್ಲಿ ಈ ಆದಿ ಅನಾದಿ ಸಂಸ್ಕಾರ ನ್ಯಾಚುರಲ್ ಆಗಿ ಮರ್ಜಾಗಿ ಇರಬೇಕು. ಮಧ್ಯಕಾಲದ ಸಂಸ್ಕಾರ ಅಂದರೆ ದ್ವಾಪರ ಯುಗದ ಸಂಸ್ಕಾರ ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾ ಇಲ್ಲಲ್ವಾ? ಕೇಳ್ಕೋಬೇಕೀಗ. ಯಾರಿಗೆ ಕೇಳಬೇಕು? ನನಗೆ ನಾನೇ. ಆತ್ಮರಾಜನಿಗೆ ರಾಜ ತನ್ನ ಜೊತೆಗೇ ತಾನು ಕೇಳ್ಕೋಬೇಕು. ಸಂಸ್ಕಾರಕ್ಕೆ ವಶ್ ಮಜಬೂರ್ ನಾ ಬನೆ, ಜೈಸೆ ಕೇತೆ ಹೊನ ಮೇರೆ ಪುರಾಣ ಸಂಸ್ಕಾರ ಹೇ. ಕೆಲವರು ಹೇಳ್ತಾರೆ, ಏನು ಮಾಡೋದು, ನನ್ನ ಹಳೆಯ ಸಂಸ್ಕಾರ ರೀ ಹಾಗೆ. ನಿಜವಾಗಿ ನಾನು ಹಂಗಿರ್ಬೇಕಂತಿಲ್ಲ, ನನಗೆ ಗೊತ್ತಿದೆ ನಾನು ಶಾಂತ ಇರಬೇಕಂತ, ಆದರೆ ಒಮ್ಮೆಲೆ ಒದರಾಡಿಬಿಟ್ಟೆ, ಅದು ನನ್ನ ಹಳೆಯ ಸಂಸ್ಕಾರ ರೀ. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ಅನಾದಿ ಮತ್ತು ಆದಿ ಸಂಸ್ಕಾರ ಏನಿದೆ ಅದು ನಮ್ಮದು ಹಳೆಯ ಸಂಸ್ಕಾರ, ಅದು ನ್ಯಾಚುರಲ್ ಸಂಸ್ಕಾರ. ಅದನ್ನು ಹಳೆಯ ಸಂಸ್ಕಾರ ಅಂತ ಕರೆಯಲಾಗ್ತದೆ. ನಾವು ಮಧ್ಯಕಾಲದ ದ್ವಾಪರ ಯುಗದ ಸಂಸ್ಕಾರವನ್ನು ನಮ್ಮ ಹಳೆಯ ಸಂಸ್ಕಾರ ಅಂತ ಹೇಳೋದು ತಪ್ಪಲ್ವಾ? ಪುರಾಣಿ ಸಂಸ್ಕಾರ ಆದಿಕೆ ಹುಯೆ ಯಾ ಮಧ್ಯಕ್ಕೆ ಹುಯೆ ಹೇಳಿ. ಮಧ್ಯಕಾಲದ ಸಂಸ್ಕಾರವನ್ನು ಹಳೆಯ ಸಂಸ್ಕಾರ ಅನ್ನೋಣವೋ, ಆದಿಕಾಲದ ಸಂಸ್ಕಾರವನ್ನು ಹಳೆಯ ಸಂಸ್ಕಾರ ಅನ್ನೋಣವೋ? ಶಬ್ದದಲ್ಲೇ ಅರ್ಥ ಇದೆ. ಆದಿಕಾಲದ ಸಂಸ್ಕಾರವೇ ಹಳೆಯ ಸಂಸ್ಕಾರ ಅನ್ಬೇಕು ನಾವು. कोई भी हद के आकर्षण के संस्कार अगर आकर्षित करते हैं तो संस्कारों पर राज्याधिकारी कहेंगे. ಹದ್ದಿನ ಆಕರ್ಷಣೆಯ ಸಂಸ್ಕಾರ ಆಕರ್ಷಿತ ಮಾಡ್ತಂತಂದರೆ ಅಂಥವರಿಗೆ ರಾಜ್ಯಾಧಿಕಾರಿಗಳಂತ ಕರೆಯಲಾಗ್ತದ. ರಾಜ್ಯಕ್ಕೆ ಅಂದರ್ ಏಕ್ ಶಕ್ತಿ ವ ಏಕ್ कर्मचारी. फॉर एग्जाम्पल ಒಂದು ಕರ್ಮೇಂದ್ರಿಯ अगर ऑर्डर पर नहीं है तो उसको ಸಂಪೂರ್ಣ ರಾಜ್ಯಾಧಿಕಾರಿ ಕಹೆಂಗೆ. ಒಂದು ಕರ್ಮೇಂದ್ರಿಯನೂ ಆರ್ಡರ್ ಪ್ರಕಾರ ನಡೆದಿಲ್ಲ ಅಂದರೆ, ಯಾವುದಾದ್ರು ಒಂದು ಕರ್ಮೇಂದ್ರಿಯ ಅಥವಾ ಯಾವುದಾದ್ರು ಒಂದು ಶಕ್ತಿ, ಒಂದ ಮನಸ್ಸು, ಬುದ್ಧಿ ಕರೆಕ್ಟಿದೆ, ಸಂಸ್ಕಾರ ಕರೆಕ್ಟಿದೆ, ಪಂಚೇಂದ್ರಿಯಗಳು ಕರೆಕ್ಟಿದೆ, ಎಲ್ಲ ರಾಜನ ಆರ್ಡರ್ ಪ್ರಕಾರ ನಡೀತಾ ಇದೆ, ಮನಸ್ಸು ಒಂದು ರಾಜ ಹೇಳ್ದಂಗೆ ಕೇಳ್ತಾ ಇಲ್ಲ ರೀ ಅಂತ ಅಂದರೆ ಅಂಥವರಿಗೆ ಸಂಪೂರ್ಣ ರಾಜ್ಯಾಧಿಕಾರಿ ಅಂತ ಕರೆಯಲಾಗ್ತದ. ನಾವೆಲ್ಲ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ. ಏನಂತ ಬಾಬಾ ಹೇಳ್ತಾರೆ, ಹಮ್ ಏಕ್ ರಾಜ್ಯ ಏಕ್ ಧರ್ಮ ಏಕ್ ಮತ್ ಸ್ಥಾಪನ ಕರ್ನೆ ವಾಲೆ ಹಿ ಅಂತ ಚಾಲೆಂಜ್ ಮಾಡಿ ಹೇಳ್ತೀವಿ. ನಾವು ಬ್ರಹ್ಮಕುಮಾರ ಕುಮಾರಿಯರು ಒಂದೇ ರಾಜ್ಯ ಒಂದೇ ಧರ್ಮ ಏಕ ಮತವನ್ನು ಸ್ಥಾಪನೆ ಮಾಡುವವರು. ಬಾಬಾ ಹೇಳ್ತಿದ್ದಾರೆ, कब स्थापन होगा? भविष्य में स्थापन होगा. स्थापना के निमित्त कौन है? ब्रह्मा है या विष्णु है? ಬಾಬಾ ಕೇಳ್ತಿದ್ದಾರೆ. ಹೇಗೆ ನೋಡಿ, ನಾವು ಬಾಯಲ್ಲಿ ಭಾಳ ಚಂದ ಹೇಳ್ತೀವಿ, ಬಾಬಾ ನಾವೆಲ್ಲ ಒಂದೇ ರಾಜ್ಯ ಒಂದೇ ಧರ್ಮ ಒಂದೇ ಮತವನ್ನು ಸ್ಥಾಪನೆ ಮಾಡುವವರು. ಬಾಬಾ ಅಂತಾರೆ, ಈಗ ಸ್ಥಾಪನೆ ಮಾಡ್ತಿರೋ ಭವಿಷ್ಯದಲ್ಲಿ ಸ್ಥಾಪನೆ ಮಾಡ್ತಿರೋ? ಹಾಗಾದರೆ ಸ್ಥಾಪನೆಗೆ ನಿಮಿತ್ತ ಯಾರು? ಬ್ರಹ್ಮನ ಮೂಲಕ ಸ್ಥಾಪನೆ. ಎಲ್ಲಿ ಬ್ರಹ್ಮ ಇದ್ದಾನೋ ಅಲ್ಲಿ ಬ್ರಾಹ್ಮಣ ಬಿ ಸಾಥ ಹೈ. ಬ್ರಹ್ಮನ ಮೂಲಕ ಬ್ರಾಹ್ಮಣರ ಸ್ಥಾಪನೆ ಯಾವಾಗ ಆಗ್ತದೆ? ಈಗಲೂ ಸತ್ಯುಗದಲ್ಲೋ ಕೇಳ್ತಾರೆ ಬಾಬಾ. ಸಂಗಮ ಯುಗ ಪರ್ ವ ಸತ್ಯುಗ ಮೇ ವಹಾ ತೋ ಪಾಲನಾ ಹೋಗಿನ ಬ್ರಹ್ಮ ಬ್ರಾಹ್ಮಣೋ ದ್ವಾರ ಸ್ಥಾಪನಾ ಯಹ ಅಭಿ ಹೋನೆ ಹೇನ. ಹಾಗಾದರೆ ಸ್ಥಾಪನೆ ಕಾರ್ಯ ಯಾವಾಗ ನಡಿಬೇಕು? ಈಗ ನಡಿಬೇಕಲ್ವಾ? ಬಾಬಾ ಹೇಳ್ತಿದ್ದಾರೆ,
ಹಾಗಾದರೆ ಈಗ ಸ್ಥಾಪನೆ ಈಗಾಗಬೇಕು. ಯಾವುದರದ್ದು? ಸ್ವಾದ ಮೇಲೆ ರಾಜ್ಯಭಾರ ಮಾಡುವಂತಹ ಕಾರ್ಯ ಈಗ ನಡಿಬೇಕು. ಈಗ ಏಕರಾಜ್ಯ, ಏಕಧರ್ಮ, ಏಕಮತ ಈಗ ಇರಬೇಕು. ಯಾರಲ್ಲಿ? ಸೂಕ್ಷ್ಮ ಮತ್ತು ಸ್ಥೂಲ ಕರ್ಮಚಾರಿಗಳು, ಪಂಚ ಇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ, ಸಂಸ್ಕಾರ. ಇದರ ಮೇಲೆ ಸ್ವಾಕೆ ರಾಜ್ಯ ಮೇ ದೇಕೋ. ಇದು ಸ್ವಾದ ಮೇಲೆ ರಾಜ್ಯ. ಸ್ವಾದ ಮೇಲೆ ರಾಜ್ಯ ಈಗ ಮಾಡೋದು ಭವಿಷ್ಯದಲ್ಲೂ. ಬಾಬಾ ಅಂತಾರೆ ಸಂಗಮ ಯುಗದಲ್ಲಿ ಸ್ಥಾಪನೆಯ ಕಾರ್ಯ. ಇಲ್ಲೇ ಒಂದು ಧರ್ಮ, ಒಂದು ರಾಜ್ಯ, ಒಂದೇ ಮತ ಇಲ್ಲಿ ಸ್ಥಾಪನೆ ಆಗಬೇಕು. अगर एक कर्मेंद्रिया भी माया की दूसरी मत पर है तो एक राज्य एक मत नहीं कहेंगे. ಒಂದು ಕರ್ಮೇಂದ್ರಿಯ ಮಾಯೆ ಹೇಳ್ದಂಗೆ ನಡೀತಾ ಇದೆ, ಉಳಿದದೆಲ್ಲ ಆತ್ಮರಾಜ ಹೇಳ್ದಂಗೆ ನಡೀತಾ ಇದೆ ಅಂತ ತಿಳ್ಕೋಣ. ಆವಾಗ ಏಕಮತ, ಏಕಧರ್ಮ, ಏಕರಾಜ್ಯ ಸ್ಥಾಪನೆ ಆಗ್ತಾಯಿದೆ ಅಂತ ಕರೆಯಲಾಗ್ತದ? ಮೊದಲು ಇದನ್ನು ಚೆಕ್ ಮಾಡಿಕೊಳ್ಳಿ. ಏಕರಾಜ್ಯ ಏಕಧರ್ಮ ಸ್ವಾಕೆ ರಾಜ್ಯ ಮೇ ಸ್ಥಾಪನೆ ಕಿಯಾ ಹೈ. ಸ್ವಾದ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೀನ ನಾನು. ರಾಜ, ಆತ್ಮರಾಜ ಹೇಳಿದಂತೆಯೇ ಎಲ್ಲನೂ ನಡೀತಾ ಇದೆಯಾ? ನನ್ನೊಳಗೆ ಏಕರಾಜ್ಯ ಇದೆಯಾ? ಏಕಧರ್ಮ ಇದೆಯಾ? ಅಥವಾ ಕೆಲವೊಮ್ಮೆ ಸಿಂಹಾಸನದಲ್ಲಿ ಮಾಯೆ ಕೂತ್ಕೊಂಡ್ಬಿಡ್ತದ? ಕಭಿ ಮಾಯಾ ತಖ್ತ ಪರ್ ಬೈಠ್ ಜಾತಿ, ಕಭಿ ಆಪ್ ಬೈಠ್ ಜಾತೆ ಹೋ. ನಾನು ಆತ್ಮರಾಜ ಕೂತ್ಕೊಳ್ತೀನೋ, ಕೆಲವೊಮ್ಮೆ ಆತ್ಮದ ಸ್ಮೃತಿಯೇ ಇಲ್ಲ, ಮಾಯನೇ ಕೂತ್ಕೊಳ್ತದೇನೋ ಸಿಂಹಾಸನದಲ್ಲಿ ಅಂತ ಬಾಬಾ ಕೇಳ್ತಾರೆ. ಆದ್ದರಿಂದ ನಾವು ಚಾಲೆಂಜ್ ಮಾಡಿದ್ದೀವಲ್ಲ, ಒಂದೇ ರಾಜ್ಯ, ಒಂದೇ ಧರ್ಮ, ಒಂದೇ ಮತವನ್ನು ಸ್ಥಾಪನೆ ಮಾಡ್ತೀವಿ ಅಂತ. ಈಗ ಚಾಲೆಂಜ್ಗೂ ಪ್ರಾಕ್ಟಿಕಲ್ ಮೇಲೆ ಆಯಾ ಹೈ ವಾ ನಹಿ, ಇದನ್ನೇ ಚೆಕ್ ಮಾಡಿಕೊಳ್ಳಿ. आप चाहो अनादि संस्कार और इमर्ज हो जाए मध्य के संस्कार तो यह अधिकारीपन नहीं हुआ. ನಾನು ಬಯಸ್ತಾ ಇದ್ದೀನಿ ಈಗ ಅನಾದಿ ಸಂಸ್ಕಾರದಲ್ಲಿ ಇರಬೇಕು ಅಂತ ಹೇಳಿ. ಆದರೆ ಮಧ್ಯಕಾಲದ ಸಂಸ್ಕಾರ ಇಮರ್ಜ್ ಆಯಿತು. ಮಧ್ಯಕಾಲದ ಸಂಸ್ಕಾರ ಯಾರ್ದದು? ಅದು ಮಾಯೆ. ದ್ವಾಪರ ಯುಗ ಮಧ್ಯಕಾಲ, ದೇಹಾಭಿಮಾನ ಬರ್ತದೆ. ದೇಹಾಭಿಮಾನದ ಸಂಸ್ಕಾರ ಇಮರ್ಜ್ ಆಯ್ತಂದರೆ ಅವರಿಗೆ ಅಧಿಕಾರಿ ಪನ್ಕಿ ನಶ, ಅಧಿಕಾರಿ ಪನ್ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಆದ್ದರಿಂದ ನಾವು ಬಯಸುವುದು ಅನಾದಿ ಸಂಸ್ಕಾರವನ್ನು, ಆದರೆ ಇಮರ್ಜ್ ಆಗೋದು ಮಧ್ಯ ಸಂಸ್ಕಾರ. ಇದಕ್ಕೆ ಅಧಿಕಾರಿ ಪನ್ ಅಂತ ಕರೆಯಲಾಗೋದಿಲ್ಲ. ಅರ್ಥ ಆಯ್ತಲ್ವ? ಸಂಸ್ಕಾರದ ಬಗ್ಗೆ ಹೇಳಿದರು ಬಾಬಾ, ಮನಸ್ಸಿನ ಬಗ್ಗೆ ಹೇಳಿದರು, ಬುದ್ಧಿಯ ಬಗ್ಗೆ ಹೇಳಿದರು, ಬಿಡಿಸಿ ಬಿಡಿಸಿ ಹೇಳಿದರು. ಇದರ ಮೇಲೆ ಅಧಿಕಾರಿ ಆಗುವಂಥದ್ದೇ ರಾಜ. ಈಗ ಬನ್ನಿ, ತೋ ರಾಜ ಋಷಿ ಅರ್ಥಾತ್ ಬಾಬಾ ಹೆಂಗೆ ಒಂದೊಂದೇ ಮಾತನ್ನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೇಗೆ ಮುರಳಿ ಡೆವಲಪ್ ಆಯ್ತು ಹೇಳಿ. ಮೊದಲು ಹೆಂಗೆ ಶುರು ಮಾಡಿದರು ಬಾಬಾ? ರಾಜ ಅಂದರೆ ಏನು, ಋಷಿ ಅಂದರೆ ಏನು? ರಾಜ ಅಂತಂದರೆ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ, ಋಷಿ ಅಂತಂದರೆ ಬೇಹದ್ದಿನ ವೈರಾಗಿ. ರಾಜ ಅಂತಂದರೆ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರದ ನಶೆ, ಋಷಿ ಅಂದರೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ. ರಾಜ ಅಂತಂದರೆ ಶ್ರೇಷ್ಠ ಭಾಗ್ಯ, ಋಷಿ ಅಂತಂದರೆ ಶ್ರೇಷ್ಠ ತ್ಯಾಗ. ಇದು ಎರಡರಲ್ಲಿ ಬ್ಯಾಲೆನ್ಸ್ ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಬೇಹದ್ದಿನ ವೈರಾಗಿ ಅಂತಂದರೆ ಬಾಬಾ ಏನರ್ಥ ಕೊಟ್ಟರು? ಏನರ್ಥ ಕೊಟ್ಟರು ವೈರಾಗ್ಯದ ಅರ್ಥ? ವೈರಾಗ್ಯ ಅಂದರೆ ಕಿನಾರ ಕರ್ಣ ಅಲ್ಲ. ಸರ್ವ ಪ್ರಾಪ್ತಿಗಳಿದ್ದರೂ ಸಹ ಹದ್ದಿನ ಆಕರ್ಷಣೆಯಲ್ಲಿ ಮನಸ್ಸು ಬುದ್ಧಿ ಸಿಕ್ಕಾಕೋಬಾರ್ದು. ಇನ್ನು ವೈರಾಗ್ಯ ವೃತ್ತಿ ಅಂತಂದರೆ ಬಾಬಾ ಇನ್ನೊಂದು ಮಾತನ್ನು ಹೇಳಿದರು. ಹಳೆಯ ದೇಹ, ಹಳೆಯ ಜಗತ್ತು, ಹಳೆಯ ದೇಹ ಪುರಾಣಿ ದೇಹ, ನಂತರ ದೇಹಕ್ಕೆ ಪುರಾಣಿ ದುನಿಯಾ, ವ್ಯಕ್ತಭಾವ, ವೈಭವದ ಭಾವ, ಇವೆಲ್ಲ ಆಕರ್ಷಣೆಯಿಂದ ಸಹಜವಾಗಿ ದೂರ ಇರುವಂಥದ್ದೇ ಬೇಹದ್ದಿನ ವೈರಾಗ್ಯ ವೃತ್ತಿ. ಹೇಗೆ ದೂರ? ವಿಜ್ಞಾನಿಗಳು ಹೇಗೆ ಗುರುತ್ವಾಕರ್ಷಣೆ ಶಕ್ತಿಯಿಂದ ಭಿನ್ನ ಹೋಗಲಿಕ್ಕೆ ಕಲಿಸಿಕೊಡ್ತಾರೆ, ಅದೇ ರೀತಿ ಶಾಂತಿಯ ಶಕ್ತಿಯಿಂದ ಹದ್ದಿನ ಆಕರ್ಷಣೆಗಳಿಂದ ದೂರ ಇರುವಂಥದ್ದೇ ಸಂಪೂರ್ಣ ಸಂಪನ್ನ
ಬಾಪ್ ಸಮಾನ ಸ್ಥಿತಿ, ಅದೇ ಬೇಹದ್ದಿನ ವೈರಾಗ್ಯ ಅಂತ ಬಾಬಾ ವೈರಾಗ್ಯದ ಬಗ್ಗೆ ಅಷ್ಟು ಎಸ್ಟಿಮೇಷನ್ ಮಾಡಿದರು. ಈಗ ಕನ್ಕ್ಲೂಷನ್ಗೆ ಬರ್ತಾರೆ ಬಾಬಾ. तो राज ऋषि अर्थात सर्व के राज्य अधिकारी सदा और सहज तब होंगे जब ऋषि अर्थात बेहद के वैराग्य वृत्ति के अभ्यासी होंगे. ಋಷಿ ರಾಜ ಅಧಿಕಾರಿ ಸದಾ ಮತ್ತು ಸಹಜ ಯಾವಾಗಿರ್ಬೋದು? ರಾಜಾಧಿಕಾರಿ ಯಾವುದರ ಮೇಲೆ? ಪಂಚ ಇಂದ್ರಿಯಗಳ ಮೇಲೆ ಮತ್ತು ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ. ಸಹಜ ಮತ್ತು ಸದಾ ಯಾವಾಗ ಅಧಿಕಾರಿ ಸ್ಟೇಜಲ್ಲಿ ಇರ್ತಾನೆ? ಆತ್ಮರಾಜ ಯಾವಾಗ ಋಷಿಯ ಅಭ್ಯಾಸ ಇರ್ತದೋ. ಋಷಿ ಅಂದರೆ ಏನು? ಬೇಹದ್ದಿನ ವೈರಾಗ್ಯ ವೃತ್ತಿಯ ಅಭ್ಯಾಸ ಇದ್ದವನೇ ರಾಜ್ಯ ಅಧಿಕಾರಿ ಸದಾ ಮತ್ತು ಸಹಜ ಇರಲಿಕ್ಕೆ ಸಾಧ್ಯ. ಅಂದರೆ ವೈರಾಗ್ಯ ಅಂತಂದರೆ ಲಗಾವ್ ನಹಿ. ಬಾಬಾ ಮೊದಲಂದರು ವೈರಾಗ್ಯ ಅಂತಂದರೆ ಕಿನಾರ ಕರ್ನ ನಹಿ ಅಂತಂದರು. ಈಗ ಬಾಬಾ ಹೇಳ್ತಾರೆ ವೈರಾಗ್ಯ ಅಂತಂದರೆ ಲಗಾವ್ ನಹಿ, ಸದಾ ಬಾಪ್ ಕೆ ಪ್ಯಾರೆ. यह प्यारापन ही न्यारा बनाता है. बाप का प्यारापन न्यारापन कार्य में आना, इसको कहते ही बेहद का वैरागी. ಬಾಬನ ಜೊತೆಗೆ ಅತೀವ ಪ್ರೀತಿ ಉಳ್ಳವರಾಗಿ ದೇಹದ ಜಗತ್ತಿನಿಂದ ಸಂಪೂರ್ಣ ನ್ಯಾರ ಇದ್ದುಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತ ಹೆಸರು. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಬೇಹದ್ದಿನ ವೈರಾಗ್ಯ ವೃತ್ತಿದ್ದು ಇನ್ನೊಂದು ಅರ್ಥ ಏನಾಯಿತು? ಲಗಾವ್ ನಹಿ. ಬಾಬನ ಜೊತೆಗೆ ಪ್ಯಾರಾಪನ್, ದೇಹದ ಜಗತ್ತಿನ ಜೊತೆಗೆ ನ್ಯಾರಾಪನ್ ಇದ್ದುಕೊಂಡು ಕೆಲಸ ಮಾಡಿದರೆ ಅದು ಬೇಹದ್ದಿನ ವೈರಾಗ್ಯ. बाप का प्यारा नहीं तो न्यारा भी नहीं बन सकते, लगाव में आ जाएंगे. ಬಾಬನ ಜೊತೆಗೆ ಪ್ರೀತಿ ಇಲ್ಲ ಅಂದರೆ ಈ ಜಗತ್ತಿನಿಂದ ನ್ಯಾರ ಇರಲಿಕ್ಕಾಗೋದಿಲ್ಲ, ಅಲ್ಲಿ ಲಗಾವ್ ಬರ್ತದೆ. बाप का प्यारा और किसी व्यक्ति व वैभव का प्यारा नहीं हो सकता. ಬಾಬನ ಜೊತೆಗೆ ಪ್ಯಾರ ಇದ್ದವರು ಯಾವುದೇ ವ್ಯಕ್ತಿ ಮತ್ತು ವೈಭವದ ಜೊತೆಗೆ ಪ್ಯಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಬರೀರಿ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಸದಾ ಆಕರ್ಷಣ್ ಸೆ ಪ್ಯಾರೆ ಸದಾ ಆಕರ್ಷಣ್ ಸೆ ಪರೆ ಅರ್ಥಾತ್ ನ್ಯಾರಾ ಹೋಂಗೆ. ಇಸ್ಕೋ ಕೇತೆ ಹಿ ನಿರ್ಲೇಪ ಸ್ಥಿತಿ. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಲಗಾವ್ ನಹಿ. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಬಾಬಾ ಹೇಳ್ತಾರೆ ನಿರ್ಲೇಪ ಸ್ಥಿತಿ, ಸದಾ ಆಕರ್ಷಣೆಯಿಂದ ಭಿನ್ನ, ಎಲ್ಲದರಿಂದ ನ್ಯಾರ ಸ್ಥಿತಿ ಬರೋದು ಯಾವಾಗ? ಬಾಪಕ ಪ್ಯಾರ ಆದಾಗ. ಇದು ನಿರ್ಲಿಪ್ತ ಸ್ಥಿತಿ. कोई भी हद के आकर्षण की लेप में आने वाले नहीं. ಹದ್ದಿನ ಆಕರ್ಷಣೆಯ ಲೇಪನದಲ್ಲಿ ಎಂದಿಗೂ ಬರಂಗಿಲ್ಲ. रचना व साधनों को निर्लेप होकर कार्य में लावे. ಮೊದಲೇ ಅಂದರೆ ಬಾಬಾ ಕಿನಾರ ಕರ್ನ ಅಂತಾರಲ್ಲ, ಎಲ್ಲ ಜಗತ್ತಿನ ಸಾಧನಗಳನ್ನು ಬಳಸ್ತೀವಿ, ಅವೆಲ್ಲ ನಮ್ಮ ರಚನೆ. ಆ ರಚನೆ ಅಥವಾ ಸಾಧನಗಳನ್ನು ಬಳಸ್ತಾ ಇದ್ದರೂ ನಿರ್ಲೇಪ ಸ್ಥಿತಿ, ಯಾವುದಕ್ಕೂ ನಾವು ಅಂಟಿಕೊಳ್ಳದೇ ಇರುವಂಥ ಸ್ಥಿತಿ, ನ್ಯಾರ ಸ್ಥಿತಿ, ಎಲ್ಲಿದ್ದುಕೊಂಡು ಸಾಧನಗಳನ್ನು ಬಳಸ್ಬೋದು. ಐಸೆ ಬೇಹದ್ಗೆ ವೈರಾಗಿ ಸಚ್ಚೆ ರಾಜರ್ಷಿ ಬನೆ ಹೋ. ಈಗ ಈ ರೀತಿ ಬೇಹದ್ದಿನ ವೈರಾಗಿ ಸತ್ಯ ರಾಜಋಷಿಗಳಾಗಿದ್ದೀರಾ? ಸ್ಪಷ್ಟ ಆಯ್ತಲ್ವ? ರಾಜನ ಬಗ್ಗೆನೂ ಬಾಬಾ ಬೇಕಾದಷ್ಟು ಮಾತನ್ನು ಹೇಳಿದರು. ಅಧಿಕಾರಿಪನ್ ಅಂದರೆ ಹೇಗೆ, ಋಷಿಯ ಬಗ್ಗೆನೂ ಬಾಬಾ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ಏನು, ನ್ಯಾರ ಪ್ಯಾರ ಸ್ಥಿತಿ ಹೇಗೆ, ನಿರ್ಲಿಪ್ತ ಸ್ಥಿತಿ ಹೇಗೆ, ಲಗಾವಿಲ್ಲದಿರುವಂಥದ್ದು, ಆಮೇಲೆ ಎಲ್ಲ ಕಿನಾರ ಮಾಡೋದಲ್ಲ. ಹೀಗೆ ಬಾಬಾ ಬೇಹದ್ದಿನ ವೈರಾಗ್ಯ ವೃತ್ತಿಯ ಬಗ್ಗೆನೂ ಸ್ಪಷ್ಟೀಕರಣ ಕೊಟ್ಟರು. ರಾಜನಾಗಿ ಅಧಿಕಾರಿಯಾಗಿರುವುದನ್ನು ಸ್ಪಷ್ಟೀಕರಣ ಕೊಟ್ಟರು. ಈಗ ಹೇಳಿ, ರಾಜಋಷಿಯಾಗಿದ್ದೀರಾ? ऐसे नहीं सोचना कि सिर्फ एक व दो कमजोरी रह गई है, सिर्फ एक सूक्ष्म शक्ति व कर्मेंद्रिय कंट्रोल में कम है, बाकी सब ठीक है ಅಂದರೆ ನಡೆಯಂಗಿಲ್ಲ.
ಬಾಬಾ ಮನಸ್ಸನ್ನು ಕರೆಕ್ಟಿದೆ, ನೀನು ಹೇಳ್ದಂಗೆ ಬುದ್ಧಿನೂ ಆತ್ಮರಾಜ ಹೇಳ್ದಂಗೆ ನಡೀತಾ ಇದೆ, ಸಂಸ್ಕಾರನೂ ಕರೆಕ್ಟ್ ಇದೆ, ಆಮೇಲೆ ಕರ್ಮೇಂದ್ರಗಳಲ್ಲಿ ಸಹ ಕಣ್ಣು ಕರೆಕ್ಟ್ ಇದೆ, ಕಿವಿನೂ ಒಳ್ಳೆಯ ಆದೇಶ ಪ್ರಕಾರ ನಡೀತದೆ, ಕೈ ಕಾಲು ನಮ್ಮ ಉಸಿರು ಅದರ ಜೊತೆಗೆ ಬಾಬಾ ಬಾಯಿ ಒಂದು ಕಂಟ್ರೋಲ್ ಇಲ್ಲ ಬಾಬಾ, ಉಳಿದದ್ದು ಎಲ್ಲನೂ ಕರೆಕ್ಟ್ ರಾಜ ಹೇಳ್ದಂಗೆ ನಡೀತದೆ ಅಂದ ಕೂಡಲೇ ಬಾಕಿ ಸಬ್ ಟೀಕ್ ಹೈ ಬಾಬಾ, ಲೇಕಿನ್ ಜಹಾ ಏಕ್ ಭಿ ಕಮ್ಜೋರಿ ಹೈ, ಯಾವುದಾದ್ರು ಒಂದು ಕರ್ಮೇಂದ್ರಿಯ ದುರ್ಬಲ ಇತ್ತಂದರೆ ತೋ ವಹ ಮಾಯಾ ಕಾ ಗೇಟ್ ಹೈ. ಒಂದು ಕರ್ಮೇಂದ್ರಿಯ, ಮನಸ್ಸು ಬುದ್ಧಿ ಸಂಸ್ಕಾರ ಸೂಕ್ಷ್ಮ ಶಕ್ತಿಗಳು ಮತ್ತು ಪಂಚ ಇಂದ್ರಿಯಗಳಲ್ಲಿ ಒಂದು ಅಕಸ್ಮಾತ್ ಕಣ್ಣು ಒಂದು ಕಂಟ್ರೋಲ್ಗೇ ಇರೋಂಗಿಲ್ಲ, ಕಂಡದ್ದೆಲ್ಲ ನೋಡಿ ಏನೇನೋ ಎಲ್ಲ ರೆಕಾರ್ಡ್ ಮಾಡ್ಕೊತಿದ್ದೀನಿ ಬಾಬಾ, ಶೂಟಿಂಗ್ ಮಾಡ್ತಿದ್ದೀನಿ, ಏನು ಮಾಡಲಿ, ಕಣ್ಣು ಮುಚ್ಕೊಂಡು ಹಿಡಿಯೋದು ಹೆಂಗೆ, ಕಣ್ಣು ನೋಡಿಬಿಡ್ತದಲ್ಲ ಬಾಬಾ, ಉಳ್ದದೆಲ್ಲ ಸರಿ ಇದೆ ಬಾಬಾ ಅಂತಂದರು. ಬಾಬಾ ಅಂತಾರೆ ಒಂದು ಇಂದ್ರಿಯ ದುರ್ಬಲ ಇದ್ದರೂ ಸಹಿತ ಅದು ಮಾಯಾ ಕಾ ಗೇಟ್, ಚಾಹೆ ಛೋಟಾ ಚಾಹೆ ಬಡ ಗೇಟ್ ಹೋ, ಲೇಕಿನ್ ಗೇಟ್ ತೋ ಹೇನಾ, ಸಣ್ಣ ಗೇಟ್ ಇರಲಿ ದೊಡ್ಡ ಗೇಟ್ ಇರಲಿ, ಗೇಟೇ ಅಲ್ವಾ. ನಿಮ್ಗೆ ಗೊತ್ತಿದೆ, ಇದು ಜಿರಳೆ ಇದೆ ಅಲ್ಲ, ಅದರದ್ದು ಹಿಂಗೆ ಎರಡು ಮುಂದಕ್ಕೆ ಮೀಸೆ ಇರ್ತದೆ, ಮೀಸೆ ಹೋಗಲಿಕ್ಕೆ ಜಾಗ ಸಿಕ್ಕಿದ್ರೆ ಸಾಕಂತೆ ಅದು ಫುಲ್ ಹೋಗ್ಬಿಡ್ತದೆ, ನುಗ್ಗಿಬಿಡ್ತದಂತೆ. ಗೇಟೇ ಸಣ್ಣ ಬಾಬಾ, ಸಣ್ಣ ಗೇಟ್ ಬಾಬಾ, ಕಣ್ಣೊಂದಷ್ಟೇ, ಉಳಿದದ್ದು 4 ಇಂದ್ರಿಯಗಳು ಮನ ಬುದ್ಧಿ ಸಂಸ್ಕಾರ ಎಲ್ಲ ಕರೆಕ್ಟ್ ಇದೆ ಬಾಬಾ, ಸಣ್ಣದಂದ್ರೆ ನಡೆಯೋಂಗಿಲ್ಲ, ಸಣ್ಣದಿದ್ದರೂ ಸಹಿತ ಇರಲಿ ದೊಡ್ಡದಿರಲಿ ಗೇಟೇ ಅಲ್ವಾ. ಮಾಯೆ ಒಳ ಬರಲಿಕ್ಕೆ ಅವಕಾಶ ಸಿಗ್ತೋ ಇಲ್ಲೋ, ಒಂದು ಸಣ್ಣ ದುರ್ಬಲತೆ ಇದ್ದರೂ ಮಾಯೆ ಒಳಗಡೆ ಬರುವಂಥ ಗೇಟ್ ಅದು. ಅಗರ್ ಗೇಟ್ ಖುಲಾ ರಹ ಗಯಾ ತೋ ಮಾಯಾ ಜೀತ್ ಜಗಜ್ಜೀತ್ ಕೈಸೆ ಬನ್ ಸಕೆಂಗೆ. ಗೇಟ್ ಓಪನ್ ಇತ್ತಂದರೆ ಮಾಯಾ ಜೀತ್ ಜಗಜ್ಜೀತ್ ಹೇಗಿರಲಿಕ್ಕೆ ಸಾಧ್ಯ. ಏಕ್ ತರಫ್ ಏಕ್ ರಾಜ್ಯ ಏಕ್ ಧರ್ಮ ಕಿ ಸುನಹರಿ ದುನಿಯಾ ಕಾ ಆಹ್ವಾನ ಕರ್ ರಹೆ ಹೋ. ಒಂದು ಕಡೆ ನಾವು ಏನು ಮಾಡ್ತಿದ್ದೀವಿ, ಒಂದೇ ರಾಜ್ಯ ಒಂದೇ ಧರ್ಮದ ಸುವರ್ಣ ಜಗತ್ತನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಸಾಥ್ ಫಿರ್ ಕಮ್ಜೋರಿ ಅರ್ಥಾತ್ ಮಾಯಾ ಕಾ ಭಿ ಆಹ್ವಾನ ಕರ್ ರಹೆ ಹೋ. ಒಂದು ಕಡೆ ಒಂದೇ ಧರ್ಮ ಒಂದೇ ರಾಜ್ಯ, ಆಮೇಲೆ ಸುವರ್ಣ ಜಗತ್ತನ್ನು ನಾವು ಸತ್ಯಯುಗವನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ದುರ್ಬಲತೆಯನ್ನು ಇಟ್ಕೊಂಡು ಮಾಯೆಯನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ತೋ ರಿಸಲ್ಟ್ ಕ್ಯಾ ಹೋಗಿ, ಇದು ಎಂಥ ದ್ವಂದ್ವ ಇದು. ಬಾಬಾ ಅಂತಾರೆ ದುವಿಧಾ ಮೇ ರಹ ಜಾಯೆಂಗೆನಾ, ದ್ವಂದ್ವದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ದರಿಂದ ಇದನ್ನು ಸಣ್ಣ ಮಾತಂತ ತಿಳ್ಕೊಂಬಿಡಬೇಡಿ, ಸಣ್ಣ ಗೇಟ್ ಅಂತ ತಿಳ್ಕೊಂಬಿಡಬೇಡಿ. ಸಣ್ಣ ದುರ್ಬಲತೆಯೂ ಇವತ್ತು ಉಳಿಬಾರ್ದು. ಒಂದು ಸಣ್ಣ ದುರ್ಬಲತೆ ಇತ್ತಂದರೆ ಅದು ಮಾಯೆ ಪ್ರವೇಶ ಮಾಡಲಿಕ್ಕೆ ಗೇಟ್ ಇದ್ದಂತೆ. ಆದ್ದರಿಂದ ಬಾಬಾ ತಿಳಿಸ್ತಾರೆ, ಏ ಚೋಟಿ ಬಾತ್ ನಹೀ ಸಮಜೋ, ಸಮಯ ಪಡಾ ಹೈ ಕರ್ಲೆಂಗೆ ಬಾಬಾ ಅನ್ಲಿಕ್ಕೆ ಹೋಗಬೇಡ್ರಿ. ಅವರೋ ಮೇ ಬಿ ತೋ ಬಹುತ್ ಕುಚ್ ಹೈ, ಮೇರೆ ಮೇ ತೋ ಸಿರ್ಫ್ ಏಕ್ ಕಿ ಬಾತ್ ಹೈ. ಒಂದು ಕಡೆ ಸಮಯವನ್ನು ನೋಡೋದು, ಭಾಳ ಸಮಯ ಇದೆ ಮಾಡ್ತೀನಿ ಬಾಬಾ. ಇನ್ನೊಂದು ಕಡೆ ಮನುಷ್ಯರನ್ನ ನೋಡೋದು, ಇಲ್ಲ ಅವ್ರ ಹತ್ರ ಭಾಳ ದುರ್ಬಲತೆ ಇದೆ, ನನ್ನ ಹತ್ರ ಬರೀ ಸಣ್ಣದೊಂದು ದುರ್ಬಲತೆ. ದೂಸರೆ ಕೋ ದೇಖ್ತೆ ಸ್ವಯಂ ನ ರಹ ಜಾವೋ. ಬೇರೆಯವ್ರನ್ನ ನೋಡ್ತಾ ನೀವು ಅಲ್ಲೇ ನಿಂತು ಬಿಡಬೇಡಿ. ಯಾರನ್ನ ನೋಡ, ಹಾಗಾದರೆ ಯಾರನ್ನ ನೋಡ, ಸಿ ಬ್ರಹ್ಮ ಫಾದರ್. ಹಾಗೆ ನಿಮಗೆ ನೋಡಲೇಬೇಕು. ಬೇರೆಯವ್ರನ್ನ ನೋಡಿಯೇ ನೀವು ಪುರುಷಾರ್ಥ ಮಾಡೋದಿದ್ರೆ ನೋಡಿ, ಹಾಗಾದರೆ ಯಾರನ್ನ ನೋಡಿ, ಬ್ರಹ್ಮ ತಂದೆಯನ್ನು ನೋಡಿ, ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಸರ್ವಕ್ಕೆ ಸಹಯೋಗಿ ಸ್ನೇಹಿ ಜರೂರ್ ಬನು. ಎಲ್ಲರಿಗೂ ಸಹಯೋಗಿಯಾಗಿರಿ, ಎಲ್ಲರಿಗೂ ಸ್ನೇಹಿ ಅವಶ್ಯಕವಾಗಿ ಆಗಿರಿ. ಗುಣಗ್ರಾಹಕ ಜರೂರ್ ಬನು, ಗುಣಗ್ರಹಣವನ್ನು ಮಾಡಿ. ಆದರೆ ಫಾಲೋ ಫಾದರ್. ಬೇಕಂದರೆ ಬೇರೆಯವ್ರನ್ನ ನೋಡಲೇಬೇಕಂತಿದ್ರೆ ಒಳ್ಳೆಯ ಗುಣವನ್ನು ನೋಡ್ಬೋದು, ಬೇಡ ಅನ್ನಂಗಿಲ್ಲ ಬಾಬಾ. ಸರ್ವರಿಗೂ ಸಹಯೋಗ ಕೊಡಿ, ಸರ್ವರ ಸ್ನೇಹಿ ಜರೂರ್ ಬನು, ಗುಣಗ್ರಾಹಕ ಜರೂರ್ ಬನು. ಆದರೆ ಫಾಲೋ ಬ್ರಹ್ಮ ಫಾದರ್. ಬ್ರಹ್ಮ ಬಾಬಾ ಲಾಸ್ಟ್ ಸ್ಟೇಜ್ ಅವರ ಹತ್ರ ಎದ್ದು ಕಾಣ್ತಾ ಇದ್ದದ್ದೇ ರಾಜಋಷಿ ಸ್ಥಿತಿ. ಬಚ್ಚೋं का प्यारा होते भी सामने देखते हुए भी न्यारापन ही देखा ना. ನೋಡಿ,
ಬ್ರಹ್ಮ ತಂದೆ ಕಣ್ಣ ಮುಂದೆ ಬರ್ತಿದ್ದಾರಲ್ವ. ಮಕ್ಕಳ ಜೊತೆಗೆ ಎಷ್ಟು ಪ್ರೀತಿಯವರಿಗೆ. ಎದುರಿನಲ್ಲಿ ಮಕ್ಕಳನ್ನು ನೋಡ್ತಾ ಇದ್ದರೂ ಅಷ್ಟೇ ನ್ಯಾರಪ್ಪನ್ನು ಜೊತೆಗಿತ್ತು. ಬೇಹದ್ದಿನ ವೈರಾಗ್ಯ ಬ್ರಹ್ಮ ಬಾಬಾ. ಈ ಸ್ಥಿತಿಯನ್ನು ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ನೋಡಿದ್ದೀವಲ್ವ. ಯಹಿ ಸ್ಥಿತಿ ಪ್ರಾಕ್ಟಿಕಲ್ ಮೇ ದೇಕಿನ ಹೇಳಿ. ಬ್ರಹ್ಮ ಬಾಬಾ ಹೇಗಿದ್ದರು? ಮಕ್ಕಳ ಜೊತೆಗೆ ಇಷ್ಟು ಪ್ರಿಯರಾಗಿದ್ದರು. ನೋಡ್ತಾ ಇದ್ದಂತೆ ಎದುರಿನಲ್ಲೇ ಮಕ್ಕಳಿದ್ದರು, ಅಷ್ಟೇ ನ್ಯಾರಪ್ಪನಲ್ಲಿ ನೋಡ್ತಾ ಇದ್ದರು. ಇನ್ನೊಂದು ವಿಶೇಷತೆ ಏನಂದರೆ, कर्मभोग होते भी कर्मेंद्रियों पर अधिकारी बन अर्थात राजऋषि बन संपूर्ण स्थिति का अनुभव कराया. ಬ್ರಹ್ಮ ತಂದೆ ಒಂದು ಕಡೆ ಪ್ಯಾರ ಮಕ್ಕಳ ಜೊತೆಗೆ ಅಷ್ಟೇ ನ್ಯಾರ, ಇನ್ನೊಂದು ಕಡೆ ಕರ್ಮಭೋಗ ಇದ್ದರೂ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರಿಯಾಗಿದ್ದರು. ರಾಜಋಷಿಯಾಗಿ ಸಂಪೂರ್ಣ ಸ್ಥಿತಿಯ ಅನುಭವವನ್ನು ಕರಾಯ ಮಾಡಿಸಿದರು. ಇಸ್ಲಿಯೇ ಕೇತೆ ಹಿ ಫಾಲೋ ಫಾದರ್. ಅದಕ್ಕೆ ಹೇಳಲಾಗ್ತದೆ ಬ್ರಹ್ಮ ತಂದೆಯನ್ನು ಅನುಸರಿಸಿರಿ. ಬ್ರಹ್ಮ ತಂದೆಯ 2 ಲಕ್ಷಣ ಯಾವುದಾಯಿತು? ಎಲ್ಲ ಮಕ್ಕಳ ಜೊತೆಗೆ ಎಷ್ಟು ಪ್ಯಾರ ಇರ್ತಿದ್ರು, ನೋಡ್ತಾ ಇದ್ದರು, ನ್ಯಾರಪ್ಪನಿದ್ರು. ಇನ್ನೊಂದು ಲಕ್ಷಣ ಏನು? ಬೇಕಾದಷ್ಟು ಕರ್ಮಭೋಗ ಇತ್ತವರಿಗೆ, ಆದರೆ ಕರ್ಮೇಂದ್ರಿಯಗಳಿಗೆ ಅಧಿಕಾರಿಯಾಗಿದ್ದರು. ಇದು ರಾಜಋಷಿಯ ಸಂಪೂರ್ಣ ಸ್ಥಿತಿ ಎಲ್ಲರಿಗೂ ಸಹಿತ ಅನುಭವ ಮಾಡಿಸಿದರು. ಆದ್ದರಿಂದ ಬ್ರಹ್ಮ ತಂದೆಯನ್ನು ಅನುಸರಿಸೋಣ. तो अपने राज्य अधिकारियों राज्य कारोबारियों को सदा देखना, कोई भी राज्य कारोबारी कहाँ धोखा ना दे. ಆದ್ದರಿಂದ ರಾಜ್ಯ ಅಧಿಕಾರಿಗಳನ್ನು, ರಾಜ್ಯ ಕಾರೋಬಾರಿಗಳನ್ನು ನೋಡಿ, ಪ್ರತಿನಿತ್ಯ ನೋಡಿ. ಯಾರು ಮೋಸ ಮಾಡ್ತಾ ಇಲ್ಲಲ್ವಾ? ಯಾರು ಮೋಸ ಮಾಡ್ತಾ ಇಲ್ಲಲ್ವಾ? ಮನಸ್ಸು, ಬುದ್ಧಿ, ಸಂಸ್ಕಾರ, ಪಂಚ ಇಂದ್ರಿಯಗಳು ಯಾವುದು ಆತ್ಮರಾಜನಿಗೆ ಮೋಸ ಮಾಡ್ತಾ ಇಲ್ಲಲ್ವಾ? ಅದಕ್ಕೇ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಉದ್ಧರೇತ್ ಆತ್ಮಾನಾತ್ಮಾನಂ ಆತ್ಮಾನಮೋ ಸಾಧಯೇತ್ ಆತ್ಮೇವ ಹತ್ಮನೋ ಬಂಧು ಆತ್ಮೇವ ರಿಪುರಾತ್ಮನಃ. ನನಗೆ ನಾನೇ ಮಿತ್ರ, ನನಗೆ ನಾನೇ ಶತ್ರು. ನನ್ನನ್ನು ಉದ್ಧಾರ ಮಾಡಿಕೊಳ್ಳೋನು ನಾನೇ, ನನ್ನನ್ನು ಅಧೋಗತಿಗೆ ಒಯ್ಯುವನು ನಾನೇ. ಯಾರು ನಾನೇ ಅಂದರೆ ಆತ್ಮರಾಜ. ಬಾಬಾ ಹೇಳಿದಂತೆ ಈ ಮುರಳಿಯ ಪ್ರಕಾರ ಆತ್ಮರಾಜ ನಡೆದರೆ ಪಂಚ ಇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿಯ ಮೇಲೆ ಅಧಿಕಾರಿಯಾದರೆ ನಮಗೆ ನಾವೇ ರಾಜಋಷಿಗಳಾಗ್ಬೋದು. ನಮ್ಮನ್ನು ರಾಜಋಷಿ ಮಾಡಿಕೊಳ್ಳೋರು ನಾವೇ. ಆಜ್ ಭಿನ್ನ ಭಿನ್ನ ಸ್ಥಾನದಿಂದ ಒಂದೇ ಸ್ಥಾನಕ್ಕೆ ಎಲ್ಲರೂ ಸಹಿತ ಬಂದು ತಲುಪಿದಿರಿ. ಎಲ್ಲ ನದಿಗಳು ಸಾಗರವನ್ನು ಸೇರಿದಂಥ ಮೇಳ ಇದು. ಮೇಳನೂ ಹೌದು, ಬೇಕಾದಷ್ಟು ಮಾಲು ಸಿಕ್ತಲ್ವ. ಎಲ್ಲರೂ ಸಹಿತ ಈ ಮೇಳಕ್ಕೆ ಬಂದು ತಲುಪಿದಿರಿ. ಇದು ಹೊಸ ಮಕ್ಕಳ ಸೀಸನ್, ಲಾಸ್ಟ್ ಗ್ರೂಪ್. ಹೊಸ ಮಕ್ಕಳ ಸೀಸನ್ ಲಾಸ್ಟ್ ಗ್ರೂಪು ಹೊಸಬರಿಗಂತ ಹೇಳಿಯೇ ನಿರ್ಣಯಿಸಲಾಗಿತ್ತು. ಆದರೆ ಪುರಾನೋं को भी नयों के साथ चांस मिल गया. अष्टोत्तिगे प्रकृति भी अभी तक प्यार से सहयोग दे रही है, लेकिन इसका एडवांटेज नहीं लेना, नहीं तो प्रकृति भी होशियार है. ಅಂದರೆ ಈಗ ಹೊಸದಾಗಿ ಫಸ್ಟ್ ಬಾಬರ್ ಮಿಲ್ನ ಮಾಡೋರೇ ಬರಲಿ, ಇದು ಲಾಸ್ಟ್ ಗ್ರೂಪು ಅಂತ ಅನೌನ್ಸ್ಮೆಂಟ್ ಮಾಡಿದರೂ ಸಹಿತ ಹಳಬರು ಕೆಲವರು ಏನು ಮಾಡ್ಕೊಬಿಟ್ರು, ಚಾನ್ಸ್ ತೊಗೊಂಡ್ರು. ಹಾಂ, ಪರವಾಗಿಲ್ಲ, ಪ್ರಕೃತಿ ಇಷ್ಟರ ತನಕನೂ ಅದು ಪ್ರೀತಿಯಿಂದ ಸಹಯೋಗ ಕೊಡ್ತಾ ಇದೆ. ಯಾಕೆಂದರೆ ಸಂಖ್ಯೆ ಮೀರಿ ಬಂದರೆ ನೀರಿನ ಕೊರತೆ ಎಲ್ಲ ಆಗ್ತದೆ. ಆದರೂ ಜಾಸ್ತಿ ಬಂದರೂ ಪರವಾಗಿಲ್ಲ, ಪ್ರಕೃತಿ ಏನು ಮಾಡಿದೆ, ಸಹಯೋಗವನ್ನು ಕೊಟ್ಟಿದೆ. ಆದರೆ ಇದ್ರದ್ದು ಅಡ್ವಾಂಟೇಜ್ ತೊಗೊಳ್ಲಿಕ್ಕೆ ಹೋಗಬೇಡಿ, ಮತ್ತು ಮುಂದಕ್ಕೂ ಹೀಗೆ ಮಾಡಲಿಕ್ಕೆ ಹೋಗಬೇಡಿ ಅಂತ. ಯಾಕೆಂದರೆ ಪ್ರಕೃತಿಯನ್ನು ಸಹಿತ ಭಾಳ ಹುಷಾರಿದೆ. ಅಚ್ಚಾ, ಈ ರೀತಿ 4 ಕಡೆಯ ಸದಾ ರಾಜಋಷಿ ಮಕ್ಕಳಿಗೆ, ಸದಾ ಸ್ವಾದ ಮೇಲೆ ರಾಜ್ಯವನ್ನು ಮಾಡಿ ಸದಾ ವಿಜಯಿಯಾಗಿರುವಂಥ ಮಕ್ಕಳಿಗೆ, ನಿರ್ವಿಘ್ನ ರಾಜ್ಯ ಕಾರೋಬಾರವನ್ನು ನಡೆಸುವಂತಹ ರಾಜ್ಯಾಧಿಕಾರಿ ಮಕ್ಕಳಿಗೆ, ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿರುವ ಸಭಿ ಋಷಿಕುಮಾರ್ ಮಕ್ಕಳಿಗೆ, ಕುಮಾರಿಯರಿಗೆ, ತಂದೆಯ ಪ್ಯಾರೆ बन न्यारे हो कार्य करने वाले न्यारे और प्यारे बच्चों को सदा
ब्रह्मा बापू को फॉलो करने वाले वफादार बच्चों को बाप दादा का याद, प्यार और नमस्ते. ಬಾಬಾ ಕೊಡುವಂತಹ ಯಾದ್ ಪ್ಯಾರ್ ನಮಸ್ತೆ ಹೇಳಬೇಕಾದ್ರೂ ಇಡೀ ಮುರಳಿಯ ಸಾರಾಂಶ ಯಾದ್ ಪ್ಯಾರ್ ಅವ್ರ ನಮಸ್ತೆಯಲ್ಲಿ ಇದೆ. ಪಾರ್ಟಿ ಮಿಲ್ನದಲ್ಲಿ ಬಾಬಾ ಕೆಲವು ಮಾತನ್ನು ಹೇಳ್ತಾರೆ. ಅನೇಕ ಬಾರಿ ವಿಜಯಾತ್ಮಗಳು ತಾವೆಲ್ಲ ವಿಜಯಿ ಆಗುವುದು ಅದೇನು ಮುಷ್ಕಿಲ್ ಆಗ್ತಾ ಹೈ ಅಥವಾ ಸಹಜನೋ ಅಂತ ಕೇಳ್ತಾರೆ ಬಾಬಾ. ಯಾಕೆಂದರೆ ಸಹಜ ಮಾತು ಅದು ಸದಾ ಹೋ ಸಕ್ತಿ ಹೈ, ಸಹಜವಾದ ಮಾತು ಸದಾ ಇರ್ತದೆ. ವಿಜಯಿಯಾಗುವುದು ಸಹಜನೋ ಅಥವಾ ಕಷ್ಟನೋ? ಬಾಬಾ ಹೇಳ್ತಾರೆ ಅನೇಕ ಬಾರಿ ನಾನು ವಿಜಯಿ. ಸಹಜ ಮಾತು ಸಹಜವಾದದ್ದು ಸದಾ ಕಾಲಕ್ಕೆ ಇರ್ತದೆ. ಮುಷ್ಕಿಲ್ ಬಾತ್ ಸದಾ ನೈ ಹೋತಿ. ಹಾಗಾದರೆ ಸಹಜ ಆಗೋದು ಯಾವಾಗ? ಏಕ್ जो अनेक बार कार्य किया हुआ होता वह स्वतः ही सहज हो जाता. ಅನೇಕ ಬಾರಿ ಮಾಡಿದ ಕೆಲಸ ಮತ್ತೆ ಮಾಡುವಾಗ ಸಹಜ ಆಗ್ತದೆ. ಯಾವುದು ಸಹಜ ಇರ್ತದೋ ಅದು ಸದಾ ಇರ್ತದೆ. ಆದ್ದರಿಂದ ಯಾವುದಾದರೂ ಹೊಸ ಕೆಲಸ ಮಾಡುವಾಗ ಮೊದಲು ಕಷ್ಟ ಅನ್ನಿಸ್ತದೆ. ಮಾಡ್ತಾ 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 ಹೋದಂತೆ ಕಷ್ಟ ಹೋಗಿ ಏನಾಗ್ತದೆ? ಸಹಜ ಆಗ್ತದೆ. ನಾವು ಒಂದೇ ಬಾರಿ ವಿಜಯಿಯಾದವರಲ್ಲ, ಅನೇಕ ಬಾರಿ ವಿಜಯಿಯಾಗಿದ್ದೀವಿ. ಅನೇಕ ಬಾರಿ ವಿಜಯ ಅಂತಂದರೆ ಸದಾ ಸಹಜ ವಿಜಯದ ಅನುಭವ ಮಾಡುವಂಥವರು. ಆದ್ದರಿಂದ ಸಹಜ ವಿಜಯಿಗಳು ಪ್ರತಿ ಹೆಜ್ಜೆಯಲ್ಲಿ ವಿಜಯದ ಅನುಭವ. ये सब कार्य हुआ ही पड़े ही, हर कदम में विजय हुई पड़ी है, ಹೋಗಿ ಯಾ ನಹಿ ಈ ಸಂಕಲ್ಪನೂ ಸಹಿತ ಉತ್ಪನ್ನ ಆಗೋದಿಲ್ಲ. ಯಾವಾಗ ನಿಶ್ಚಯ ಇದೆನೋ, ಯಾವ ನಿಶ್ಚಯ? ಅನೇಕ ಬಾರಕ್ಕೆ ವಿಜಯಿ ಹೈ ತೋ ಹೋಗಿ ಯಾ ನಹಿ ಹೋಗಿ ಯೇ ಕ್ವಶ್ಚನ್ ನಹಿ. ನಿಶ್ಚಯ ಅನೇಕ ಬಾರಿ ನಾನು ವಿಜಯಿಯಾಗಿದ್ದೀನಿ, ಈಗ ವಿಜಯ ಸಿಗ್ತದೋ ಇಲ್ಲೋ ಅನ್ನುವಂಥ ಪ್ರಶ್ನೆನೇ ಇಲ್ಲ. ನಿಶ್ಚಯದ ನಿಶಾನಿ ನಶೆ, ನಶೆಯ ನಿಶಾನಿ ಖುಷಿ. ಯಾರಿಗೆ ನಶೆ ಇರ್ತದೋ ಅವರು ಸದಾ ಖುಷಿಯಲ್ಲಿರ್ತಾರೆ. ಹದ್ದಿನ ವಿಜಯವನ್ನು ಪಡ್ಕೊಂಡವರು ಎಷ್ಟು ಖುಷಿಯಲ್ಲಿರ್ತಾರೆ. ಯಾವುದರಲ್ಲಾರು ಹದ್ದಿನ ಒಂದು ಆಟೋಟದಲ್ಲಿ ನಾವು ವಿಜಯಿ ಆದೇವಪ್ಪ, ಎಷ್ಟು ಖುಷಿ. ಖುಷಿಯಿಂದ ಬ್ಯಾಂಡೆಲ್ಲ ಬಾರಿಸ್ತಾರೆ ವಿಜಯ ಪ್ರಾಪ್ತಿಯಾದಾಗ. तो जिसको निश्चय और नशा है तो खुशी जरूर होगी ना, वह सदा खुशी में नाचता रहेगा. ನಿಶ್ಚಯದ ನಶೆ ಇದ್ದವರು ಸದಾ ಖುಷಿಯಲ್ಲಿರ್ತಾರೆ, ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಶರೀರ ತೋ ಕೋಯಿ ನಾಚ್ ಸಕ್ತಾ ಹೈ, ಕೋಯಿ ನೈ ಬಿ ನಾಚ್ ಸಕ್ತೆ. ಶರೀರ ಅಂತೂ ಕೆಲವರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಆಗ್ಬೋದು, ಕೆಲವರಿಗೆ ಡ್ಯಾನ್ಸ್ ಮಾಡದೆ ಇರಲಿಕ್ಕೂ ಆಗ್ಬೋದು. ಆದರೆ ಮನಸ್ಸಿನ ಖುಷಿಯಲ್ಲಿ ಯಾರು ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು. ಬೆಡ್ ಪರ್ ಬೀಮಾರ್ ಬಿ ನಾಚ್ ಸಕ್ತಾ ಹೈ. ರೋಗಗ್ರಸ್ತನಾಗಿ ಅವನು ಬೆಡ್ ಪೇಷಂಟ್ ಇದ್ದವನು ಏನು ಮಾಡ್ಬೋದು? ಬೇಕಾದರೆ ಮನಸ್ಸಿನಿಂದ ಕುಣಿಬೋದು ಅವನು. कोई भी हो ये नाचना सबके लिए सहज है, विजयी होना स्वतः खुशी के बाजे बजना. जब बाजे बजते हैं तो पाँव आपे ही चलते रहते हैं ना, ಅಲ್ವಾ? ಬ್ಯಾಂಡ್ ಬಾರಿಸಿದಾಗ ಯಾವುದಾದ್ರು ವಾದ್ಯವಾದನಗಳು ಮಳಗಿದರೆ ಕಾಲು ತನ್ನಿಂದ ತಾನೇ ಅದೇ ರೀತಿ ಕುಣಿಲಿಕ್ಕೆ ಶುರು ಮಾಡ್ತದೆ. ಜೋ ನಹಿ ಬಿ ಜಾನ್ತೆ ಹೋಂಗೆ, ಡ್ಯಾನ್ಸ್ ಮಾಡಲಿಕ್ಕೆ ಬರದಿದ್ದವ್ರದ್ದು ಸಹಿತ ಬೈಟೆ ಬೈಟೆ ನಾಚುತ್ತೆ रहेंगे. ಪಾವು ಹಿಲೇಗ, ಕಾಂದೆ ಹಿಲೇಗ. ಡ್ಯಾನ್ಸ್ ಅಂದರೆ ಏನು? ಕೈ ಕಾಲು ತಲೆ ಎಲ್ಲರಿಸೋದೇ ಡ್ಯಾನ್ಸ್. ಖುಷಿಯಲ್ಲಿ ಇದ್ದಾಗ ಕಾಲು ಕೈ ತಲೆ ಏನಾಗ್ತದೆ? ನಾಚೇಗ, ಹಿಲೇಗ. ತೋ ಆಪ್ ಸಭಿ ಅನೇಕ ಬಾರಿಗೆ ವಿಜಯಿ ಹೋ. ನೋಡಿ, ಅನೇಕ ಬಾರಿ ವಿಜಯಿ ಹೋ ಅಂತ ಹೇಳುವಾಗ ಗೋಣಲ್ಲಾಡ್ತಾ ಇಲ್ಲ ಈಗ, ಅದೇ ಡ್ಯಾನ್ಸ್, ಖುಷಿ. ಇಸಿ ಖುಷಿ ಮೇ ಸದಾ ಆಗೆ ಬಡ್ತೆ ಚಲೋ. ಬಾಬಾ ಹೇಳ್ತಾರೆ, ಈ ಖುಷಿಯಲ್ಲಿ ಸದಾ ಮುಂದುವರಿಯಿರಿ. ದುನಿಯಾ ಮೇ ಸಬಕು ಅವಶ್ಯಕತೆ ಹೀ ಹೈ ಖುಷಿ ಕಿ. ಜಗತ್ತಿನಲ್ಲಿ ಎಲ್ಲರಿಗೂ ಅವಶ್ಯಕತೆ ಇದೆ, ಖುಷಿಯ ಅವಶ್ಯಕತೆ. ಆದ್ದರಿಂದ ಸರ್ವ ಪ್ರಾಪ್ತಿಗಳು ಎಲ್ಲಿದೆನೋ ಅಲ್ಲಿ ಖುಷಿಯೇ ಖುಷಿ. ಸಬ್ ಪ್ರಾಪ್ತಿ ಇದೆ, ಆದರೆ ಖುಷಿಯ ಪ್ರಾಪ್ತಿ ಇಲ್ಲ ಎಲ್ಲ ಜನರಿಗೆ. ಸ್ಥೂಲವಾಗಿ ಎಲ್ಲ ಪ್ರಾಪ್ತಿ ಇದೆ, ಖುಷಿಯ ಪ್ರಾಪ್ತಿ ಇಲ್ಲ. ಆದ್ದರಿಂದ ಅವಿನಾಶಿ ಖುಷಿ ಕಿ ಅವಶ್ಯಕತೆ ದುನಿಯಾ ಕೋ ಹೈ, ವಹ ಖುಷಿ ಸದಾ ಬಾಂಟತೆ ರಹೋ. ಆ ಖುಷಿಯನ್ನು ಎಲ್ಲರಿಗೂ ಸಹಿತ ಹಂಚಿರಿ ಅಂತಾರೆ ಬಾಬಾ.
ನೆಕ್ಸ್ಟ್ ಇನ್ನೊಂದು ಪಾರ್ಟಿಗೆ ಬಾಬಾ ಮಾತಾಡ್ತಾರೆ, ತಮ್ಮನ್ನು ಭಾಗ್ಯವಾನ್ ಅಂತ ತಿಳ್ಕೊಂಡು ಹೆಜ್ಜೆ ಇಡ್ತಿದ್ದೀರಾ, ತಾವು ಶ್ರೇಷ್ಠ ಭಾಗ್ಯದ ಅನುಭವ ಮಾಡ್ತಿದ್ದೀರಾ, ಭಾಗ್ಯವಿದಾತನಿಂದ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀನಿ, ಭಾಗ್ಯವಿದಾತನಿಂದ ಪಡೆದು ಭಾಗ್ಯವನ್ನು ಹಂಚ್ತಾ ಇದ್ದೀನಿ. ಹಂಚುವ ಸಮಯದಲ್ಲಿ ಭಾಗ್ಯವಿದಾತ ಬಂದು ಭಾಗ್ಯವನ್ನು ಹಂಚ್ತಾ ಇದ್ದಾರೆ. ಜಿತನಾ ಲೇನೆ ಚಾಹೆ ಉತನಾ ಲೇ ಸಕ್ತಾ ಹೈ. ಎಷ್ಟು ಬೇಕಷ್ಟು ನಾವು ಭಾಗ್ಯವನ್ನು ತುಂಬ್ಕೋಬೋದು. ಎಲ್ಲರಿಗೂ ಸಹಿತ ಅಧಿಕಾರ ಇದೆ. ಜೋ ಲೇ ಜಿತನಾ ಲೇ, ಯಾರು ಬೇಕಾದ್ರೂ ಪಡ್ಕೋಬೋದು, ಎಷ್ಟು ಬೇಕಷ್ಟು ಪಡ್ಕೋಬೋದು. ಇದು ಭಾಗ್ಯವಿದಾತ ಭಾಗ್ಯವನ್ನು ಹಂಚುವಂಥ ಸಮಯ. ಈಗ ಚೆಕ್ ಮಾಡ್ಕೊಳ್ಳಿ, ಈಗಿಲ್ಲದಿದ್ದರೆ ಇನ್ನೆಂದೆಂದಿಗೂ ಇಲ್ಲ. ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲಿ ಭಾಗ್ಯದ ರೇಖೆ ಎಳೆಯುವಂತಹ ಲೇಖನಿ ಮಕ್ಕಳ ಕೈಯಲ್ಲಿದೆ. ಕಲಮ ಹಾತ್ಮೆ ಹಿ, ಭಾಗ್ಯದ ರೇಖೆಯನ್ನು ಬರೆಯುವಂಥ ಲೇಖನಿ ನಮ್ಮ ಕೈಯಲ್ಲಿದೆ. ಅವರು ಚುಟ್ಟಿ ಹೇ, ಎಷ್ಟು ಉದ್ದ ಬೇಕಾದ್ರೆ ಕೇಳ್ಕೋಬೋದು, ಲೇಖನಿ ನಮ್ಮ ಕೈಯಲ್ಲಿದೆ. जितनी लकीर खींचना चाहो उतना खींच सकते हो. कितना बढ़िया ಚಾನ್ಸ್ है, ಎಷ್ಟು ದೊಡ್ಡ ಚಾನ್ಸ್. ಆದ್ದರಿಂದ ಭಾಗ್ಯದ ರೇಖೆಯನ್ನು ಎಳ್ಕೋಬೇಕು. ಕರ್ನಾ ತೋ ಬಹುತ್ ತಾ ಲೇಕಿನ್ ಕಿಯಾ ಇತ್ನಾ ಅನ್ನುವಂಗೆ ಆಗಬಾರ್ದು. ಯಹ ಅಪ್ನೆ ಪ್ರತಿ ಉಲಾನ ನ ರಹ ಜಾಯ್. ಸಮझा. ಭಾಗ್ಯದ ಲಕೀರನ್ನು ಶ್ರೇಷ್ಠ बनाते चलो, औरों को भी इस ಶ್ರೇಷ್ಠ ಭಾಗ್ಯ की ಪಹಚಾನ್ ದೇತೆ ಚಲೋ. ಈಗ ನೋಡ, ಖುಷಿಯಿಂದ ಒಂದು ಗೀತೆ ಹಾಡ್ರಿ. ವಾಹ್ ಮೇರಾ ಶ್ರೇಷ್ಠ ಭಾಗ್ಯ, ವಾಹ್ ಮೇರಾ ಶ್ರೇಷ್ಠ ಭಾಗ್ಯ, ವಾಹ್ ಮೇರಾ ಭಾಗ್ಯ ವಿಧಾತ. ಹಾಡಬೇಕು, ಖುಷಿಗೆ ಗೀತೆ ಗಾತೆ ರಹೋ. ಕೊನೆಯದಾಗಿ ಬಾಬಾ ಇನ್ನೊಂದು ಪಾರ್ಟಿಯನ್ನು ಮಿಲನ ಮಾಡ್ತಾರೆ. ಎಲ್ಲರೂ ಸ್ವದರ್ಶನ ಚಕ್ರಧಾರಿ ಶ್ರೇಷ್ಠ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ. ಸ್ವದರ್ಶನ ಚಕ್ರ ಅಂದರೆ ಸದಾ ಮಾಯಾಕ್ಕೆ ಅನೇಕ ಚಕ್ರೋं से छुड़ाने वाला. ಮಾಯೆಯ ಅನೇಕ ಚಕ್ರದಿಂದ ಬಿಡಿಸಲ್ಪಟ್ಟವರೇ ಸ್ವದರ್ಶನ ಚಕ್ರಧಾರಿಗಳು. ಎರಡನೇ ಅರ್ಥ, ಸ್ವದರ್ಶನ ಚಕ್ರ सदा के लिए चक्रवर्ती राज्य भाग्य के अधिकारी बना देता है. स्वदर्शन चक्र का ज्ञान इस संगम पर ही प्राप्त होता है. ಬ್ರಾಹ್ಮಣಾತ್ಮರು ನಾವೆಲ್ಲರೂ, ಆದ್ದರಿಂದ ನಾವೆಲ್ಲರೂ ಸ್ವದರ್ಶನ ಚಕ್ರಧಾರಿಗಳು. ಬ್ರಾಹ್ಮಣರಂದರೆ ಜುಟ್ಟಿಗೆ ಸಮಾನ, ಚೋಟಿ ಊಂಚ. ಬ್ರಾಹ್ಮಣರಂದರೆ ಸದಾ ಶ್ರೇಷ್ಠ ಕರ್ಮ ಮಾಡುವವರು. ಬ್ರಾಹ್ಮಣರಂದರೆ ಸದಾ ಶ್ರೇಷ್ಠ ಧರ್ಮದಲ್ಲಿ ಇರುವವರು ಅಂತ ಬ್ರಾಹ್ಮಣರಾಗಿದ್ದೀರಲ್ವಾ. ಬರೀ ನಾಮಧಾರಿ ಬ್ರಾಹ್ಮಣರಲ್ಲಲ್ವಾ. ಬಾಬಾ ಕೇಳ್ತಿದ್ದಾರೆ, ಕಾಮ್ ಕರ್ನೆ ವಾಲೆ ಬ್ರಾಹ್ಮಣ್, ಕಾಮ್ ಕರ್ನೆ ವಾಲೆ ಬ್ರಾಹ್ಮಣ್, ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ್, श्रेष्ठ कर्म करने वाले ब्राह्मण, सदा श्रेष्ठ धर्म में रहने वाले ब्राह्मण. याके ब्राह्मणों का अभी अंत में भी कितना नाम है. आप बच्चे ब्राह्मणों का ही यह यादगार अब तक चल रहा है. ಬ್ರಾಹ್ಮಣರ ಯಾದಗಾರ ಇವತ್ತಿನ ತನಕನೂ ಇದೆ. ಇವತ್ತಿನ ತನಕನೂ ಯಾವುದರೊಂದು ಶ್ರೇಷ್ಠ ಕೆಲಸ ಆಗಬೇಕಾದ್ರೆ ಬ್ರಾಹ್ಮಣರನ್ನು ಕರೀತಾರೆ. ಯಾಕೆ? ಬ್ರಾಹ್ಮಣರಂದರೆ ಶ್ರೇಷ್ಠರು. किस समय इतने श्रेष्ठ बने? अभी बने हो ना. ಆ ಜುಟ್ಟು ಬಿಟ್ಕೊಂಡಂಥ ಬ್ರಾಹ್ಮಣರಿಗೆ ಹೇಳ್ತಾ ಇಲ್ಲ. ಯಾದಗಾರ್ನಲ್ಲಿ ಇವತ್ತಿಗೂ ಬ್ರಾಹ್ಮಣರು ಅನ್ನುವಂಥ ಶಬ್ದ ಉಳಿದಿದೆ. ಯಾವುದಾದ್ರು ವಿಶೇಷ ಕಾರ್ಯ ಶ್ರೇಷ್ಠ ಕಾರ್ಯಕ್ಕೆ ಅವರನ್ನು ಕರೀತಾರೆ. ಬಾಬಾ ಅಂತಾರೆ, ಈ ಸಮಯ ನಾವು ಶ್ರೇಷ್ಠ ಆದುದಕ್ಕೆ ಯಾದಗಾರಲ್ಲಿದೆ. ಅಭಿ ಬನೆ ಹೋ. ನಾವು ಜುಟ್ಟಿಗೆ ಸಮಾನ ಬ್ರಾಹ್ಮಣರು, ಶ್ರೇಷ್ಠ ಕರ್ಮ ಮಾಡುವ ಬ್ರಾಹ್ಮಣರು, ಶ್ರೇಷ್ಠ ಧರ್ಮದಲ್ಲಿ ನಡೆಯುವ ಬ್ರಾಹ್ಮಣರು ಅಲ್ವಾ. ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರು ಈಗ ನಾವಾಗೋದು. ಅಭಿ ಬನೆ ಹೋ. इसलिए अब तक भी श्रेष्ठ कार्य का यादगार चला आ रहा है. ಸ್ವದರ್ಶನ ಚಕ್ರಧಾರಿಗಳು ಈಗ ನಾವು. ಅವ್ರು ಏನು ಮಾಡ್ತಾರೆ, ಒಂದು ಚಕ್ರದ್ದು ಅಚ್ಚನ್ನು ತಗೊಂಡು ಹೋಮಕ್ಕೆ ಹಿಡಿದು ತಾವು ಚಕ್ರಧಾರಿ ಅಂತ ಮುದ್ರೆ ಹಾಕ್ಕೊಳ್ತಾರೆ. ಏನು ಚಕ್ರ? ಚಕ್ರಧಾರಿ ಆಗೋದು ಇಲ್ಲೀಗ ನಾವು ಸ್ವದರ್ಶನ ಚಕ್ರಧಾರಿ. हर संकल्प, हर बोल, हर कर्म श्रेष्ठ करने वाले स्वदर्शन चक्रधारी श्रेष्ठ ब्राह्मण हैं. सदा इसी स्मृति में रहो.
ಅದರಿಂದ ನೆನ್ಪಿಡ್ಕೋಬೇಕು, ಬ್ರಾಹ್ಮಣರಂತಂದರೆ ಜಾತಿ ಅಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಶ್ರೇಷ್ಠ ಸಂಕಲ್ಪ ಮಾಡುವವರು ಬ್ರಾಹ್ಮಣರು, ಶ್ರೇಷ್ಠವಾದ ಮಾತನ್ನಾಡುವವರು ಬ್ರಾಹ್ಮಣರು, ಶ್ರೇಷ್ಠ ಕರ್ಮವನ್ನು ಮಾಡುವವರು ಬ್ರಾಹ್ಮಣರು. ಅಂಥ ಸುದರ್ಶನ ಚಕ್ರಧಾರಿ ಶ್ರೇಷ್ಠ ಬ್ರಾಹ್ಮಣ ನಾನಾಗಿದ್ದೀನಿ. ಈ ಸ್ಮೃತಿಯಲ್ಲಿ ಸದಾಕಾಲಕ್ಕೂ ಇರಿ. ಅಚ್ಚಾ, ಓಂ ಶಾಂತಿ. ಇವತ್ತಿನ ವರದಾನ 28ನೇ ತಾರೀಕು ಬಾಬಾ ವರದಾನ ಕೊಡ್ತಿದ್ದಾರೆ. ಅಪನೆ ಪೂಜನ್ ಕೋ ಸ್ಮೃತಿ ಮೇ ರಖ್, अपने पूजन को स्मृति में रख, हर कर्म पूजनीय बनाने वाले परम पूज्य भव. ತಮ್ಮ ಪೂಜೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿ ಕರ್ಮ ಪೂಜನೀಯವಾಗಿ ಮಾಡುವಂತಹ, ನಮ್ಮ ಪೂಜೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿ ಕರ್ಮ ಪೂಜನೀಯ ಮಾಡುವ ಪರಮ ಪೂಜ್ಯ ಆಗಿರಿ. आप बच्चों की हर शक्ति का पूजन देवी देवताओं के रूप में होता है. ನಾವು ಮಕ್ಕಳ ಪ್ರತಿಯೊಂದು ಶಕ್ತಿಯ ಪೂಜೆ ದೇವಿ ದೇವತೆಗಳ ರೂಪದಲ್ಲಿ ನಡೀತದೆ. ಸೂರ್ಯ ದೇವತಾ, ವಾಯುದೇವತಾ, ಪೃಥ್ವಿದೇವಿ ಅಲ್ವಾ. ನಿರ್ಭಯತೆಯ ಶಕ್ತಿಯ ಪೂಜೆಯನ್ನು ಕಾಳಿದೇವಿಯ ರೂಪದಲ್ಲಿ ಮಾಡ್ತಾರೆ. ಎದುರಿಸುವ ಶಕ್ತಿಯ ಪೂಜೆಯನ್ನು ದುರ್ಗೆ ರೂಪದಲ್ಲಿ ಮಾಡ್ತಾರೆ. ಸಂತುಷ್ಟ ಇರುವ, ಸಂತುಷ್ಟಪಡಿಸುವ ಶಕ್ತಿಯ ಪೂಜೆಯನ್ನು ಸಂತೋಷಿ ಮಾತಾ ರೂಪದಲ್ಲಿ ಮಾಡ್ತಾರೆ. ವಾಯು ಸಮಾನ ಹಗುರ ಇರುವ ಶಕ್ತಿಯ ಪೂಜೆಯನ್ನು ಪವನಪುತ್ರ ಹನುಮಂತನ ರೂಪದಲ್ಲಿ ಪೂಜೆ ಇದೆ. तो अपने इस पूजन को स्मृति में रख, हर कर्म पूजनीय बनाओ, तब परम पूज्य बनेंगे. स्लोगन, जीवन में संतुष्टता और सरलता का संतुलन रखना ही सबसे बड़ी विशेषता है. ಜೀವನದಲ್ಲಿ ಸಂತುಷ್ಟತೆ ಮತ್ತು ಸರಳತೆಯ ಸಮತೋಲನದಲ್ಲಿರುವವರೇ ಸಮತೋಲನದಲ್ಲಿರುವುದೇ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆ. ಸಂತುಷ್ಟತೆ ಮತ್ತು ಸರಳತೆ ಇದೆರಡನ್ನು ಬ್ಯಾಲೆನ್ಸಲ್ಲಿಟ್ಟುಕೊಳ್ಳುವುದೇ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ. ಇವತ್ತಿನ ಸ್ವಮಾನ, ನಾನು ಆತ್ಮ ಎವರ್ ರೆಡಿ. ಇವತ್ತಿನ ಮುರಳಿಗೂ ಸ್ವಮಾನಕ್ಕೂ ಮ್ಯಾಚ್ ಆಗ್ತದೆ. ನಾನು ಆತ್ಮ ಎವರ್ ರೆಡಿ. ಎವರ್ ರೆಡಿ ಅಂದರೆ ಸದಾ ಸಿದ್ಧ, ಸದಾ ಸಿದ್ಧ. ಆದ್ದರಿಂದ ಬೇಹದ್ದಿನ ವೈರಾಗಿಗಳೇ ಸತ್ಯ ರಾಜರ್ಷಿಗಳು, ಅಧಿಕಾರಿಗಳು ಮತ್ತು ವೈರಾಗಿಗಳು. ಅಚ್ಚಾ, ಓಂ ಶಾಂತಿ. ಈ ದೇಹ ಎನ್ನುವುದು ಚೈತನ್ಯ ದೇವಾಲಯ. ನಾನು ಆತ್ಮ ಭ್ರುಕುಟಿಯ ನಡುವೆ ಚೈತನ್ಯ ಮೂರ್ತಿ. ದೇವಾಲಯವೇ ಬೇರೆ, ಮೂರ್ತಿಯೇ ಬೇರೆ. ನಾನು ಆತ್ಮನೇ ಬೇರೆ, ಈ ದೇಹವೇ ಬೇರೆ. ದೇಹ ಎನ್ನುವುದು ಗೂಡು. ಆತ್ಮ ಜ್ಯೋತಿ ಪ್ರಾಣ ಪಕ್ಷಿ. ಗೂಡು ಬೇರೆ, ಪಕ್ಷಿ ಬೇರೆ. ಈ ದೇಹ ಎನ್ನುವ ಗೂಡೇ ಬೇರೆ, ಪ್ರಾಣ ಪಕ್ಷಿಯಾಗಿರುವ ಆತ್ಮಜ್ಯೋತಿಯೇ ಬೇರೆ. ಈ ದೇಹ ಎನ್ನುವ ರಥದಲ್ಲಿ ಆತ್ಮ ಜ್ಯೋತಿ ಸಾರಥಿ.
5 ಕುದುರೆಗಳನ್ನು ಲಗಾಮ ಹಾಕಿ ನಿಯಂತ್ರಿಸುವವನು ಸಾರಥಿ. ಅದೇ ರೀತಿ ಭೃಕುಟಿ ಸಿಂಹಾಸನದಲ್ಲಿ ಕುಳಿತಿರುವ ಆತ್ಮ ಸಾರಥಿ ಪಂಚ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದೇನೆ. ಪಂಚ ಇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವ ಸಾರಥಿ ಆತ್ಮಜ್ಯೋತಿ. ದೇಹ ಎನ್ನುವುದು ಒಂದು ಮನೆ. ನಾನು ಆತ್ಮ ಮನೆಯ ಮಾಲೀಕ. ದೇಹ ಎನ್ನುವುದು ಒಂದು ಯಂತ್ರ. ಭೃಕುಟಿ ಸಿಂಹಾಸನದಲ್ಲಿರುವ ಆತ್ಮಜ್ಯೋತಿ ನಿಯಂತ್ರಕ. ದೇಹ ಎನ್ನುವುದು ಒಂದು ವಾಹನ. ಆತ್ಮಜ್ಯೋತಿ ವಾಹನವನ್ನ ನಡೆಸುವ ಚಾಲಕ. ಮನೆಯೇ ಬೇರೆ, ಮಾಲೀಕನೇ ಬೇರೆ. ಯಂತ್ರವೇ ಬೇರೆ, ನಿಯಂತ್ರಕನೇ ಬೇರೆ. ವಾಹನವೇ ಬೇರೆ, ಚಾಲಕನೇ ಬೇರೆ. ನಾನು ಆತ್ಮನೇ ಬೇರೆ, ಈ ಶರೀರವೇ ಬೇರೆ. ಭೃಕುಟಿ ಸಿಂಹಾಸನದಲ್ಲಿ ಹೊಳೆಯುತ್ತಿರುವ ಆತ್ಮಜ್ಯೋತಿ ಚೈತನ್ಯ ಮಾಲೀಕ. ಆತ್ಮಜ್ಯೋತಿ ನಿಯಂತ್ರಕ. ಆತ್ಮಜ್ಯೋತಿ ಚಾಲಕ. ಆತ್ಮಜ್ಯೋತಿ ಚೈತನ್ಯ ಶಕ್ತಿ. ನಾನು ಆತ್ಮ, ಈ ತನುವಿನ ಒಡೆಯ. ನಾನು ತನುವಲ್ಲ, ತನು ಒಡೆಯನು. ನನಾತ್ಮ ತನುವಲ್ಲ, ತನು ಒಡೆಯನು. ನನಾತ್ಮ ಜ್ಯೋತಿ ತನು ಒಡೆಯ, ಪ್ರಕಾಶಮಯ ಜ್ಯೋತಿ, ಚೈತನ್ಯ ಜ್ಯೋತಿ, ಪಾಯಿಂಟ್ ಆಫ್ ಲೈಟ್, ತನು ಒಡೆಯ. ಆತ್ಮ ಜ್ಯೋತಿ ತನುವಿನ ಒಡೆಯ. ತನುವಲ್ಲ ತನು ಒಡೆಯನು, ತನು ಒಳಗೆ ತನು ಒಡೆಯನು. ತನುವಲ್ಲ ತನು ಒಡೆಯನು, ತನು ಒಳಗೆ ತನು ಒಡೆಯನು. ನಾ ಜ್ಯೋತಿ ಇದ್ದೇನೆ, ನಾ ಆತ್ಮ ಇದ್ದೇನೆ. ನಾ ಜ್ಯೋತಿ ಇದ್ದೇನೆ, ನಾ ಆತ್ಮ ಇದ್ದೇನೆ. ಅನಾದಿ ಅವಿನಾಶಿ ಚೈತನ್ಯ ಆತ್ಮ ನಾನು. ತನುವಲ್ಲ ತನು ಒಡೆಯನು, ತನು ಒಳಗೆ ತನು ಒಡೆಯನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.